ಹಿಂದೇನು ತಳಿಗಳಿದ್ವಲ್ಲ, ನಾಟಿ ಜವಾರಿ ತಳಿ ಅಥವಾ ದೇಸಿ ತಳಿ ಅಂತ ಕರಿತಿರಲ್ಲ, ಅದು ಪಾರಂಪರಿಕ ಬೀಜೋತ್ಸವ ಅಂತ. ಅದ್ರ ಬಗ್ಗೆ ಒಂದು ಉತ್ಸವ ಮಾಡಕತ್ತೀವಿ. ಆ ಥರದ್ದು ಬೀಜಗಳೆಲ್ಲ ಈಗ ಕಣ್ಮರೆಗಾಗಿದ್ದಾವೆ, ಬೇಕಂದ್ರೂ ಸಿಗೋದಿಲ್ಲ, ಎಲ್ಲೋ ಮಾರ್ಕೆಟಲ್ಲಿ ಹೋದ್ರೆ ಲಭ್ಯ ಇಲ್ಲ. ಆ ಥರದ್ದು ಬೀಜಗಳು ಯಾರು ಸಂರಕ್ಷಣೆ ಮಾಡಕತ್ತಾರಲ್ಲ, ಇಡೀ ನಮ್ಮ ಕರ್ನಾಟಕದಾದ್ಯಂತ ಇರೋಂಥ ಬೀಜ ಸಂರಕ್ಷಕರು, ರಾಷ್ಟ್ರ ಮಟ್ಟದಲ್ಲಿ ಇರೋಂಥವ್ರು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದಿದ್ದಾರೆ. ವೈವಿಧ್ಯತೆ ಎಷ್ಟು ಥರದ್ದು ಸೋರೆಕಾಯಿಗಳು, ಆಕಾರಗಳು ಎಲ್ಲ ಇದಾವೆ ನೋಡ್ರಿ. ಆ ಮೆಕ್ಕೆಜೋಳದ ಬಣ್ಣಗಳು ನೋಡ್ರಿ. ಈ ಥರದ್ದು ಎಲ್ಲ ನಿಮಗೆ ಎಲ್ಲ ಕಡೆಗೂ ಸಿಗೋದಿಲ್ಲ. ಈ ಥರದ್ದು ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಸಿಗ್ಲಿಲ್ದು ಇಲ್ಲಿ ನಮ್ಮ ಮೇಳದಲ್ಲಿ ಸಿಗ್ತಾವೆ. ಈ ಥರ ಜೇನು ತುಪ್ಪ ಈ ಥರ ತಿನ್ನೋದು ಯಾರಾದ್ರೂ ತಿಂದಿದ್ದೀರಾ? ಇಲ್ಲಿ ಮಟ್ಟ ದುಡ್ಡು ಕೊಟ್ಟರು ಮಾರ್ಕೆಟಲ್ಲಿ ಲಭ್ಯ ಇಲ್ಲ. ಇದು ವೈವಿಧ್ಯವಾದ ಬೀಜಗಳೆಲ್ಲ ಮಾಡಿದ್ದಾರೆ ನೋಡ್ರಿ. ಪ್ರಪಂಚದಲ್ಲಿ ಅತ್ಯಂತ ಖಾರ ಇರೋಂಥ ತಳಿಗಳೆಲ್ಲ ಇವರಲ್ಲಿದ್ದಾವೆ. ಇದರಲ್ಲಿನ ರೀಪರ್ ಅಂತಂದು 500 ಜನ ಊಟ ಮಾಡ್ಬೋದು. ಒಂದು ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಅಡಿಗೆ ಮಾಡಿದ್ರೆ 500 ಜನ ಊಟ ಮಾಡೋಂಥದ್ದು ಅತ್ಯಂತ ಖಾರ ಇರೋಂಥ ತಳಿ ಇದು. ಲಿಪ್ ಬಾಮ್ ನೋಡ್ರಿ, ನೀವೆಲ್ಲ ಏನು ಲಿಪ್ ಬಾಮ್ ಉಪಯೋಗಿಸ್ತಿರಲ್ಲ, ಎಲ್ಲ ಪ್ಲಾಸ್ಟಿಕ್ ಮಯ ವಿಷ ಸಿಂಥೆಟಿಕ್ ಮೆಟೀರಿಯಲ್ ಇಂದ ಮಾಡಿರೋಂಥದ್ದು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ. ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಮಾಡಿರೋದು. ಲಿಪ್ ಬಾಮ್ ಸಿಗುತ್ತೆ. ಹಸಿರು ಕಡಲೆ ಎಲ್ಲಾದ್ರೂ ನೋಡಿದೀರಾ? ಕಪ್ಪು ಕಡಲೆ ನೋಡ್ರಿ ಸಿಗ್ತವೆ ನೋಡ್ರಿ. ಈ ಬಣ್ಣ ಎಲ್ಲಾದ್ರೂ ನೋಡಿದಿರ ನೀವು? ನೋಡ್ರಿ, ಇದು ನೋಡ್ರಿ ಕಪ್ಪು ಬಿಳುಪು. ಗುಲಗಂಜಿ ಬೀಜನೂ ಸಿಗ್ತಾವೆ ಇವರಲ್ಲಿ ನೋಡ್ರಿ. ಈ ತರ ಕಪ್ಪು ಅಕ್ಕಿ, ಕೆಂಪು ಅಕ್ಕಿ ನೋಡ್ರಿ, ಕಂದು ಬಣ್ಣದ ಅಕ್ಕಿ ಪಾಲಿಶ್ ಇಲ್ಲದ್ದು. ಈ ತರ ಜವಾರಿ ಬೆಳ್ಳುಳ್ಳಿ ನೋಡ್ರಿ, ಏನ್ ಘಮ ಘಮ ಅಂತ ವಾಸನೆ ಬರೀ ಇಲ್ಲಿ ದೂರದಿಂದನೇ. ಜಾಕ್ ಬೀನ್ ಅಂತ ಕರೀತಾರೆ, ಶೆಂಬೆಕಾಯಿ ಅಂತ. ಇದು ಎಲ್ಲೂ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೇಕಂದ್ರೂ ಸಿಗೋದಿಲ್ಲ. ಕಪ್ಪು ಗೋಧಿ, ಈ ಕಪ್ಪು ಗೋಧಿ ಎಲ್ಲಿ ಯಾವ ಜಾಸ್ತಿ ಎಲ್ಲೂ ಬೆಳೆಯಲ್ಲ. ಅಪರೂಪವಾದ ತಳಿಗಳು, ಬಹಳ ಆಸಕ್ತಿಯಿಂದ ಕಾಳಜಿಯಿಂದ ಸಂರಕ್ಷಣೆ ಮಾಡೋ ರೈತರಿಂದ ಇವು ಇನ್ನೂ ಉಳಿದಾವ ಈ ತಳಿ. ಸರ್ ನಮಸ್ತೆ. ನಮಸ್ತೆ, ಬನ್ನಿ ಸರ್. ಮೊದಲಿಗೆ ನಮಸ್ತೆ. ನನ್ನ ಹೆಸರು ರಾಘವ ಅಂತಂದು. ನಾವು ಐಕಾಂತಿಕ ಸಮುದಾಯದಿಂದ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಕತ್ತೀವಿ. ಬನ್ನಿ ನೋಡೋಣ ನಮ್ಮ ಕಾರ್ಯಕ್ರಮ ಏನೈತಿ ಅನ್ನೋದು. ಅದ ನೋಡ್ರಲ್ಲಿ ಏನು ಸರ್ ಅದು? ಪಾರಂಪರಿಕ ಬೀಜೋತ್ಸವ ದಾವಣಗೆರೆಯಲ್ಲಿ ನಡೀತಾ ಇರೋದು. ಪಾರಂಪರಿಕ ಬೀಜೋತ್ಸವ ಅಂತಂದ್ರೆ, ನಾವು ಮುಂಚೆ ಹಿಂದೇನು ತಳಿಗಳಿದ್ವಲ್ಲ, ನಾಟಿ ಜವಾರಿ ತಳಿ ಅಥವಾ ದೇಸಿ ತಳಿ ಅಂತ ಕರಿತಿರಲ್ಲ, ಅದು ಪಾರಂಪರಿಕ ಬೀಜೋತ್ಸವ ಅಂತ. ಅದ್ರ ಬಗ್ಗೆ ಒಂದು ಉತ್ಸವ ಮಾಡಕತ್ತೀವಿ. ಆ ಥರದ್ದು ಬೀಜಗಳೆಲ್ಲ ಈಗ ಕಣ್ಮರೆಗಾಗಿದ್ದಾವೆ, ಬೇಕಂದ್ರೂ ಸಿಗೋದಿಲ್ಲ, ಎಲ್ಲೋ ಮಾರ್ಕೆಟಲ್ಲಿ ಹೋದ್ರೆ ಲಭ್ಯ ಇಲ್ಲ. ಆ ಥರದ್ದು ಬೀಜಗಳು ಯಾರು ಸಂರಕ್ಷಣೆ ಮಾಡಕತ್ತಾರಲ್ಲ, ಇಡೀ ನಮ್ಮ ಕರ್ನಾಟಕದಾದ್ಯಂತ ಇರೋಂಥ ಬೀಜ ಸಂರಕ್ಷಕರು, ರಾಷ್ಟ್ರ ಮಟ್ಟದಲ್ಲಿ ಇರೋಂಥವ್ರು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದಿದ್ದಾರೆ. ಇದು ಒಂದು ರಾಷ್ಟ್ರೀಯ ಬೀಜೋತ್ಸವ. ರಾಷ್ಟ್ರ ಮಟ್ಟದ ಬಗ್ಗೆನೂ ಕೂಡ ಒಂದು ಉತ್ಸವ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಲ್ವಾ? ಹೌದು, ಖಂಡಿತವಾಗಿ. ಯಾಕಂದ್ರೆ ಈಗ ಯಾರೋ ಕಾಳಜಿಯಿಂದ ಇವು ಸಂರಕ್ಷಣೆ ಮಾಡಿರೋದ್ರಿಂದ ಇವು ಉಳಿದವೆ. ಇನ್ನು ಮುಂದೆ ಇವು ಸಿಗದೆ ಆಗೋ ಪರಿಸ್ಥಿತಿಗೆ ಬರ್ತಾ ಇದಾವೆ. ಹಂಗಾಗಿ ಇದಕ್ಕೆ ಮಹತ್ವ ಕೊಟ್ಟು, ಇದನ್ನ ಮರುಜೀವ ಕೊಟ್ಟು ಎಲ್ಲರಿಗೂ ಸಿಗಂಗ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಈ ಥರದ ಕಾರ್ಯಕ್ರಮ ಇದು ಒಂದೇ ನಡೀತಾ ಇರೋದು. ಈ ಮಧ್ಯ ಕರ್ನಾಟಕ ಭಾಗದ ರೈತರು ಎಲ್ಲರಿಗೂ ಇದು ಸಿಗ್ಬೇಕಂತ ಮಾಡ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕದಾದ್ಯಂತ ಜನ ಬಂದಿದ್ದಾರೆ. ಹೊರ ರಾಜ್ಯಗಳು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಈ ಥರ ಹೊರ ರಾಜ್ಯಗಳಿಂದನೂ ಜನ ಬರ್ತಿದ್ದಾರೆ. ಸೊ ಇಲ್ಲಿ ಸಿಗುವಂತ ಬೀಜಗಳು ಬಹುತೇಕ ಯಾವ ಅಂಗಡಿಗಳಲ್ಲೂ ಸಿಗ್ಲಿಕ್ಕೆ ಇಲ್ಲ ಅನ್ಸುತ್ತೆ. ಇಲ್ಲ, ಸಾಧ್ಯನೇ ಇಲ್ಲ. ಆ ತರ ರೇರ್ ಇದನ್ನ ತೋರಿಸಬಹುದು ಸರ್? ಬನ್ನಿ ಇಲ್ಲಿ ನೋಡೋಣ ಯಾವ್ಯಾವ ತರದ್ದು ಬೀಜ ಇದಾವ. ನಾನು ಒಂದ್ಸಲ ನಿಮ್ಗೆ ಪರಿಚಯ ಮಾಡ್ತೀನಿ, ಅದನ್ನ ನೋಡೋಣ. ಬನ್ನಿ ನೋಡ್ರಿ, ಇಲ್ಲಿ ಜನದಟ್ಟಣೆ ಯಾವ ತರ ಬಂದಿದಾರ ಅನ್ನೋದು. ಈ ತರದ್ದು ಬೀಜಗಳ ಬಗ್ಗೆ ನೋಡ್ಲಿಕ್ಕೆ ಹೌದು. ಈಗ ಯಾಕಂದ್ರೆ ಎಲ್ಲೂ ಬೇಕಂದ್ರೂ ಸಿಗಲ್ಲ. ಇಲ್ಲಿ ಒಂದು ಜಾಗದಲ್ಲಿ ಈ ತರದ್ದು ಬೀಜಗಳೆಲ್ಲ ಸಿಗ್ಬೇಕಂದ್ರೆ ಎಲ್ಲರಿಗೂ ಅದೃಷ್ಟ. ಈ ಒಂದ್ ಹತ್ರ ಬಂದ್ರೆ ಎಲ್ಲವೂ ತರದ್ದು ಬೀಜಗಳು ಒಂದೇ ಹತ್ರ ಸಿಗ್ತಾವ. ಈಗ ಉದಾಹರಣೆ ನೋಡ್ರಿ, ಇಲ್ಲಿ ನಮ್ಮ ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಅನಿಲ್ ಗವಳಿ ಅಂತ.
ಅವರು ನೋಡ್ರಿ ಇಲ್ಲಿ ಬೀಜದ್ದು ವೈವಿಧ್ಯತೆ ಎಷ್ಟು ಥರದ್ದು ಎಲ್ಲ ಇದಾವೆ. ನಿಮಗೆ ಅವರು ವೈವಿಧ್ಯತೆ ಏನೈತೆ ಅನ್ನೋದು ಎಲ್ಲ ನೋಡ್ರಿ. ಇಲ್ಲಿ ಬಾಳೆಯಲ್ಲಿ ಇಷ್ಟು ವೈವಿಧ್ಯತೆ ತಳಿಗಳು ಬೇರೆ ಬೇರೆ ಇದಾವೆ, ವಿಶೇಷವಾದ ತಳಿಗಳೆಲ್ಲ ಇದಾವೆ. ಅಲ್ಲಿ ಅದು ಕಲರ್ಫುಲ್ ಬೇರೆ ಬೇರೆ ಬಣ್ಣ ಇರೋಂಥ ಮೆಕ್ಕೆಜೋಳ ನೋಡ್ರಿ ಎಷ್ಟು ಥರದ್ದು ಇದಾವೆ ಅನ್ನೋದು. ಸೋರೆಕಾಯಿ, ಇಲ್ಲಿ ಏರ್ ಪೊಟ್ಯಾಟೊ ಅಂತ ಕರೀತಾರೆ, ಅವು ಗೆಡ್ಡೆಗಳು ನೋಡ್ರಿ. ಈ ಥರದ್ದು ಎಲ್ಲ ವಿಶೇಷತೆ ಎಲ್ಲ ಇರೋವಂಥವು ಇದಾವೆ. ಅಲ್ಲಿ ಇವ್ರದ್ದು ಬೀಜ ವೈವಿಧ್ಯತೆ ಎಷ್ಟು ಥರದ್ದು ಸೋರೆಕಾಯಿಗಳು ಆಕಾರಗಳು ಎಲ್ಲ ಇದಾವೆ ನೋಡ್ರಿ. ಆ ಮೆಕ್ಕೆಜೋಳದ ಬಣ್ಣಗಳು ನೋಡ್ರಿ. ಈ ಥರದ್ದು ಎಲ್ಲ ನಿಮಗೆ ಎಲ್ಲ ಕಡೆಗೂ ಸಿಗೋದಿಲ್ಲ. ಅಲ್ಲಿ ನೋಡ್ರಿ ಹೀರೆಕಾಯಿ, ವಿಶೇಷವಾದ ಸೌತೆಕಾಯಿಗಳು ಇದಾವೆ. ಈ ಥರದ್ದೆಲ್ಲ ಇವರೇ ಅನಿಲ್ ಗೌಳಿ ಅಂತ. ಈ ಥರದವ್ರನ್ನೆಲ್ಲ ನೀವು ನೋಡ್ಕೊಂತ ಹೋದ್ರೆ ಬೇಕಾದಷ್ಟು ಇಲ್ಲಿ ಬರ್ರಿ. ಇಲ್ಲಿ ನೋಡ್ರಿ, ಇವ್ರು ಮಾರಾಟ ಮಾಡ್ತಿರೋಂಥ ಬೀಜಗಳು ಕಿಚನ್ ಗಾರ್ಡನ್ ಕೋಂಬೋ ಪ್ಯಾಕ್ ಅಂತಂದು 50 ಥರದ ಬೀಜಗಳು ಒಂದು ಪ್ಯಾಕೆಟಲ್ಲಿ ಸಿಗ್ತಾವೆ. ಎಲ್ಲ ಪಾರಂಪರಿಕ ತಳಿಗಳು. ಇಂಥವೆಲ್ಲ ಸಿಗ್ಬೇಕಾದ್ರೆ ನಿಮ್ಗೆ ಸುಲಭವಾಗಿ ಬೇರೆ ಎಲ್ಲೂ ಸಿಗಲ್ಲ. ಬರೀ 200 ರೂಪಾಯಿಗೆ ಆ ಥರದ್ದು ಪ್ಯಾಕೆಟ್ ನಿಮಗೆ ಸುಲಭವಾಗಿ ಸಿಗೋಂಥದ್ದು. ಇದು ಇಲ್ಲಿ ನೋಡ್ರಿ, ಇವ್ರ ಹೆಸರು ಗೌತಮ್ ಬಿಚ್ಚುಗತ್ತಿ ಅಂತ. ಇವರು ಸೊರಬ ತಾಲೂಕದವರು. ನೋಡ್ರಿ ಈ ಥರದ್ದು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗ್ಲಿಲ್ದು ಇಲ್ಲಿ ನಮ್ಮ ಮೇಳದಲ್ಲಿ ಸಿಗ್ತಾವೆ. ಈ ಥರ ಜೇನು ತುಪ್ಪ ಈ ಥರ ತಿನ್ನೋದು ಯಾರಾದ್ರೂ ತಿಂದಿದ್ದೀರಾ? ಇಲ್ಲಿ ಮಟ್ಟ ದುಡ್ಡು ಕೊಟ್ಟರು ಮಾರ್ಕೆಟಲ್ಲಿ ಲಭ್ಯ ಇಲ್ಲ ಇದು. ಈ ಥರ ಅದು ತಿನ್ನೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಥರದ್ದು ತಿಂದರೆ ಅದ್ರ ಸವಲತ್ತು, ಅದ್ರ ರುಚಿ, ಅದ್ರ ಅದೃಷ್ಟ ಎಲ್ಲರಿಗೂ ಪುಣ್ಯ ಮಾಡಿರ್ಬೇಕು. ಈ ಥರ ಜೇನು ಉತ್ಪನ್ನಗಳೆಲ್ಲ ಸಿಗ್ತಾವಲ್ಲಿ. ಇಲ್ಲಿ ನೋಡ್ರಿ ನೈಸರ್ಗಿಕ ಬೀಜಗಳ ಆಭರಣಗಳು. ಈ ಥರದ್ದು ಬೀಜಗಳಿಂದ ಎಲ್ಲ ಪ್ಲಾಸ್ಟಿಕ್ ಮಯ ಆಗಿರೋ ಈಗೆಲ್ಲ ಬೀಜಗಳು, ಈ ಆಭರಣಗಳು ನೀವು ಹೊರಗಡೆ ಏನೇ ತಗೊಂಡ್ರು ಎಲ್ಲ ಪ್ಲಾಸ್ಟಿಕ್, ಸಿಂಥೆಟಿಕ್ ಪ್ಲಾಸ್ಟಿಕ್. ಇಲ್ಲಿ ನೋಡ್ರಿ ನ್ಯಾಚುರಲ್ ಆಗಿ ಸಹಜವಾಗಿ ಬೀಜಗಳಿಂದ ಮಾಡಿರೋಂಥ ವಿಶೇಷತೆ. ಈಗ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಬೀಜಗಳು ಇದನ್ನು ಉಪಯೋಗಿಸ್ಕೊಂಡು. ನೋಡ್ರಿ ಇಯರ್ ರಿಂಗ್ಸ್ ಎಲ್ಲ ಮಾಡಿದ್ದಾರೆ, ಇಷ್ಟು ವಿಶೇಷವಾದ ನೆಕ್ಲೆಸ್ ಮಾಡಿದ್ದಾರೆ. ಅದನ್ನು ನೋಡ್ಲಿಕ್ಕೂ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಅನ್ನೋದು. ಈ ತರ ವಿಶೇಷವಾದ ಲಾಕೆಟ್ಗಳು ಎಲ್ಲ ನೋಡ್ರಿ, ಎಲ್ಲ ನ್ಯಾಚುರಲ್ ಮೆಟೀರಿಯಲ್ಸೇ. ನೋಡ್ರಿ ಇವರೇ ಅವ್ರು ಮಾಡಿರೋಂಥವ್ರು. ಇವ್ರ ಜೊತೆಗೆ ಇನ್ನೊಬ್ರು, ಇವರಿಬ್ರು ಸೇರಿ ಉಡುಪಿ ಜಿಲ್ಲೆಯಿಂದ ಬಂದಿದ್ದಾರೆ. ನೋಡ್ರಿ ಈ ಥರದ್ದು ಎಲ್ಲ ವಿಶೇಷ ಬೀಜಗಳು ಇವರು ತಮಿಳ್ನಾಡಿಂದ ಬಂದಿದ್ದಾರೆ. ಇವ್ರ ಹೆಸರು ಮುರುಘಾನಂದನ್ ಅಂತ. ಇವರು ಪೊನ್ನೇರು ಸೀಡ್ಸ್ ಅಂತ. ನೋಡ್ರಿ ಎಷ್ಟು ಥರದ್ದು ವೈವಿಧ್ಯವಾದ ಬೀಜಗಳೆಲ್ಲ ಮಾಡಿದ್ದಾರೆ ನೋಡ್ರಿ. ಪ್ರಪಂಚದಲ್ಲಿ ಅತ್ಯಂತ ಖಾರ ಇರೋಂಥ ತಳಿಗಳೆಲ್ಲ ಇವರಲ್ಲಿ ಇದಾವೆ ನೋಡ್ರಿ. ಎಷ್ಟು ವೈವಿಧ್ಯವಾದ ಮೆಕ್ಕೆಜೋಳದ ತೆನೆಗಳು ನೋಡ್ರಿ, ಬಣ್ಣಗಳು. ಕಪ್ಪು ಅರಿಶಿನ ಸಿಗುತ್ತೆ. ಈ ತರ ವಿಶೇಷವಾದ್ದು ಎಲ್ಲ ಇವರಲ್ಲಿ ಸಿಗ್ತವೆ. ಇಲ್ಲಿ ಒಟ್ಟಾರೆ ನಮ್ಮ ಮೇಳದಲ್ಲಿ 1000ಕ್ಕಂತೂ ಹೆಚ್ಚಿನ ತಳಿಗಳು ಬೀಜ ಎಲ್ಲ ಸಿಗ್ತವೆ ನೋಡ್ರಿ. ಇವರು ವಿಶೇಷವಾದ ನಮಸ್ತೆ ಕಾಲಪ್ಪ ಅಂತಂದು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದಾರೆ ನೋಡ್ರಿ. ಇವರಲ್ಲಿ ಸಿಗಂತ ವಿಶೇಷವಾದ್ದು ನಮಗೆ ಹೊರಗಡೆ ಬೇಕಂದ್ರೂ ಸಿಗಲ್ಲ. ಇಂಗ್ಲೆಂಡ್ ಬಣ್ಣ ಸರ್, ಇದರ ವಿಶೇಷ ಬಹಳ ಅದ್ಭುತವಾಗಿರ್ತದೆ ಸರ್. ಸರ್ವ ರೋಗಕ್ಕೂ ಔಷಧಿ ಗುಣ ಇದು. ಇದರಲ್ಲಿ ವಾತ, ಪಿತ್ತ, ಕಫ, ಆಮೇಲೆ ಜಾಂಡೀಸು ಎಲ್ಲ ವಾಶ್ ಆಗ್ತದೆ ಸರ್. ಇವು ಯಾವ ನಿಮಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇಲ್ಲ ಈ ತರದ್ದು ಎಲ್ಲ ವಿಶೇಷತೆ. ಹೆಸರು ಅಫ್ತಾಬ್ ಅಂತಂದು. ಈಗ ವಿಶೇಷವಾದ ತಳಿಗಳೆಲ್ಲ ಇವರಲ್ಲಿ ಬಹಳ ತರದ್ದು ವೆರೈಟಿಗಳೆಲ್ಲ ಸಿಗ್ತವೆ. ಬೇರೆ ದೇಶದಿಂದ ಹಿಡಿದು ನಮ್ಮ ದೇಶ ಮೂಲೆ ಮೂಲೆ ಅಲ್ಲಿ ಇರೋಂಥ ತಳಿಗಳೆಲ್ಲ ಇಲ್ಲಿ ಸಿಗ್ತವೆ ನೋಡ್ರಿ. ಕ್ಯಾರೋಲಿನಾ ರೀಪರ್ ಅಂತಂದು 500 ಜನ ಊಟ ಮಾಡ್ಬೋದು. ಒಂದು ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಅಡಿಗೆ ಮಾಡಿದ್ರೆ 500 ಜನ ಊಟ ಮಾಡೋಂಥದ್ದು. ಅತ್ಯಂತ ಖಾರ ಇರೋಂಥ ತಳಿ ಇದು. ಇದನ್ನ ನುಗ್ಗೆಕಾಯಿ ನೋಡ್ರಿ, ಈ ಥರದ್ದು ಇಷ್ಟು ಉದ್ದ. ಇವು ಯಾವ ಮತ್ತೆ ಹೈಬ್ರಿಡ್ ಅಲ್ಲ. ಈ ಥರದ್ದೆಲ್ಲ ನೋಡಿ
ಎಲ್ಲ ಜವಾರಿ ನಮ್ಮ ಪಾರಂಪರಿಕ ತಳಿಯಲ್ಲಿ ಇಷ್ಟು ಥರದ್ದು ಎಲ್ಲ ಸಿಗ್ತವೆ ನೋಡ್ರಿ. ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ ಇದೆ. 1,000 ಮೇಲೆ ಇದೆ ಸರ್. 1,000 ಮೇಲೂ ಬೀಜ ಬರೀ ಇವ್ರ ಒಬ್ಬರ ಹತ್ರ ಇದೆ. ಇಷ್ಟು ಥರದ್ದು ಎಲ್ಲ ಇಲ್ಲಿ ಅಪರೂಪವಾದ ತಳಿಗಳೆಲ್ಲ ಇಲ್ಲಿ ಸಿಗ್ತವೆ. ಆಮೇಲೆ ನಮ್ಮಲ್ಲಿ ಈಗ ಸಹಜ ಜೀವನ ಅಂದರೆ ನಾವು ಸಹಜವಾಗಿ ಹೆಂಗ್ ಜೀವನ ಮಾಡೋದು ಅನ್ನೋದು ಪರಿಚಯ ಮಾಡಲಿಕ್ಕೆ ಇಲ್ಲಿ ಏರ್ಪಾಟ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋಂಥ ಪಾತ್ರೆಗಳು ಎಲ್ಲೂ ಸಿಗಲ್ಲ ಇವತ್ತು. ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಈಗ ಈ ಥರ ಮಾಡೋರೆಲ್ಲ ಇವರು ಒಬ್ಬರೇ. ಇವ್ರ ಹೆಸರು ಶಿವಕುಮಾರ್ ಅಂತಂದು ಇವ್ರ ಹೆಸರು. ಅವ್ರ ಮನೆಯವರು ಮಾಲಾ ಅಂತಂದು. ಇವರೆಲ್ಲ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಓದಿರೋರು. ಆದರೆ ಎಲ್ಲರಿಗೂ ವಿಶೇಷವಾಗಿ ಈ ಥರದ್ದು ಒಳ್ಳೆ ಆರೋಗ್ಯ ಸಿಗಲಿ, ರುಚಿಯಾದ ಅಡಿಗೆ ಸಿಗಂಗಾಗಲಿ ಅಂತಂದು ಈ ಪ್ರಯತ್ನ ಮಾಡಕತ್ತಾರ್ರಿ. ಬಡವರ ರೆಫ್ರಿಜರೇಟರ್. ಬಡವರು ರೆಫ್ರಿಜರೇಟರ್ ಇದು. ನೀರು ನೋಡ್ರಿ, ಈಗ ಇರೋ ಈ ಬಿಸಿಲಿನ ತಾಪಮಾನಕ್ಕೆ ಈ ಥರದ್ದು ಎಲ್ಲ ಇವತ್ತು ಸಿಗೋದೇ ಕಷ್ಟ ಐತಿ. ನೀವು ರೆಫ್ರಿಜರೇಟರಲ್ಲಿ ಕುಡಿದಿರೋ ನೀರು ನಿಮಗೆ ಬಾಯಾರಿಕೆ ತೀರಲ್ಲ, ಬರೀ ಟೆಂಪ್ರರಿ ತಂಪು ಅನ್ಸುತ್ತೆ, ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ. ಆದರೆ ಇದು ಬಾಯಾರಿಕೆ ತೀರ್ತತೆ, ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಒಳ್ಳೆ ರುಚಿಯಾದ ನೀರು ಕುಡಿಯೋ ಯೋಗ್ಯತೆ ಸಿಗುತ್ತೆ, ಭಾಗ್ಯ. ಇವರು ಸಹಜ ಸಮೃದ್ಧ ಅಂತಂದು ಸಂಸ್ಥೆ, ಅವ್ರದ್ದು ಸಹಜ ಸೀಡ್ಸ್ ಅವ್ರದ್ದು ಕಂಪ್ನಿ ಇದೆ, ದೇಸಿ ಪ್ರೊಡ್ಯೂಸರ್ ಕಂಪ್ನಿ. ಅಂದರೆ ರೈತರದ್ದೇ ಕಂಪ್ನಿಗಳು ಬಂದಿದ್ದಾವೆ ಈಗ. ಆ ಥರದ ಕಂಪ್ನಿ ಬೀಜಗಳು ಇವೆಲ್ಲ ರೈತರದ್ದು ಮಾಡೋಂಥದ್ದು. ಎಲ್ಲವೂ ದೇಸಿ ತಳಿಗಳು, ಪಾರಂಪರಿಕ ತಳಿಗಳೇ ಇಲ್ಲಿ ಸಿಗ್ತವೆ ನೋಡ್ರಿ. ಎಷ್ಟು ಥರದ್ದು ಎಲ್ಲ ವೈವಿಧ್ಯವಾಗಿ ಎಲ್ಲ ಸಿಗ್ತಾವೆ ಅನ್ನೋದು ನೋಡ್ರಿ. ಇವರು ನಮ್ಮ ಐಕಾಂತಿಕ ಪಂಗಡದವರ ಇವ್ರ ಹೆಸರು ಸ್ನೇಹ ಅಂತಂದು ಮತ್ತು ಶ್ವೇತಾ ಅಂತಂದು ಅಕ್ಕ ತಂಗಿಯರು. ಇವರು ವಿಶೇಷವಾಗಿ ನೋಡ್ರಿ, ಎಲ್ಲೂ ಇಲ್ಲದಂಥ ಈಗ ಎಲ್ಲ ನಮ್ಮ ಸ್ವಚ್ಛತೆಗಾಗಿ ಬಳಸೋಂಥ ಎಲ್ಲವೂ ರಾಸಾಯನಿಕಗಳು, ಎಲ್ಲ ವಿಷಮಯ, ನಮ್ಮ ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ, ಭೂಮಿಗೂ ದುಷ್ಪರಿಣಾಮ ಬೀಳೋಂಥವು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅನ್ನೋದಕ್ಕೆ ನೋಡ್ರಿ ಇವ್ರದ್ದೇ ಉದಾಹರಣೆ. ಈ ಥರ ಸ್ವಚ್ಛತೆಗಾಗಿ ನೋಡ್ರಿ, ನಮ್ಮ ಮನೆ ನೆಲ ಸ್ವಚ್ಛತೆ ಮಾಡಲಿಕ್ಕೆ ಫ್ಲೋರ್ ಕ್ಲೀನರ್ ಇದೆ, ಈ ಥರದ್ದು ಲಿಕ್ವಿಡ್. ಆಮೇಲೆ ಕೈ ತೊಳ್ಕೊಳ್ಳಿಕ್ಕೆ ಹ್ಯಾಂಡ್ ವಾಶ್ ಇದಾವೆ. ಲಿಪ್ ಬಾಮ್ ನೋಡ್ರಿ, ನೀವೆಲ್ಲ ಏನು ಲಿಪ್ ಬಾಮ್ ಉಪಯೋಗಿಸ್ತಿರಲ್ಲ, ಎಲ್ಲ ಪ್ಲಾಸ್ಟಿಕ್ ಮಯ ವಿಷ ಸಿಂಥೆಟಿಕ್ ಮೆಟೀರಿಯಲ್ ಇಂದ ಮಾಡಿರೋಂಥದ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ. ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಮಾಡಿರೋದು. ಲಿಪ್ ಬಾಮ್ ಸಿಗುತ್ತೆ ನೋಡ್ರಿ. ತುಟಿಗೆ ಪ್ಲಾಸ್ಟಿಕ್ ಹಚ್ಕೊಂತೀರಾ, ನ್ಯಾಚುರಲ್ ಹಚ್ಕೊಂತೀರಾ, ಯೋಚನೆ ಮಾಡ್ಕೊಳ್ರಿ. ಪಾತ್ರೆ ತೊಳೆಯ ಪುಡಿ ಇದೆ, ಹರ್ಬಲ್ ಏರ್ ಆಯಿಲ್ ಇದೆ, ನೈಸರ್ಗಿಕ ಇದ್ದಿಲು ಅಲ್ಲಿನ ಪುಡಿ ಇದೆ ನೋಡ್ರಿ. ಬೆಳಗ್ಗೆ ಎದ್ದು ವಿಷ ಬಾಯಲ್ಲಿ ಹಾಕೊಂಡು ಪ್ಲಾಸ್ಟಿಕ್ ಬ್ರಷು, ವಿಷ ಆಗಿರೋಂಥ ಕೆಮಿಕಲ್ಸ್ ಪೇಸ್ಟ್ ಎಲ್ಲ ಉಪಯೋಗಿಸೋ ಬದಲು ಇಲ್ಲಿ ನೋಡ್ರಿ ನ್ಯಾಚುರಲ್ ಆಗಿ ಈ ಥರದ ಉತ್ಪನ್ನಗಳು, ಇದ್ದಿಲು ಅಲ್ಲಿನ ಪುಡಿ, ಫೇಸ್ ವಾಶ್ ಇದೆ ನೋಡ್ರಿ, ಪೇನ್ ಬಾಮ್ ಇದೆ. ಈ ಥರದ್ದೆಲ್ಲ ನ್ಯಾಚುರಲ್ ಉತ್ಪನ್ನಗಳು ನಮ್ಮ ಪಂಗಡದವರೇ ಆಗಿರೋಂಥ ಇವರು ಎಲ್ಲ ಬಳಸಿದಾರೆ ನೋಡ್ರಿ. ಅರಿಶಿಣದ್ದು ಸೋಪ್ ಇದೆ, ಇದು ಕೋಕೋನಟ್ ಸೋಪ್ ಇದೆ. ಪಾತ್ರೆ ತೊಳಿ ಅಂತ ನೋಡ್ರಿ, ಪಾತ್ರೆ ತೊಳೆದು ನೀವು ಒಂದ್ಸಲ 4 ಸಲ ತೊಳೆದ್ರು ಅದು ನೊರೆ ಬರುತ್ತೆ. ನಿಮ್ಮ ಎಲ್ಲ ಕೆಮಿಕಲ್ಸ್ ನಿಮ್ಮ ಹೊಟ್ಟೆಯಲ್ಲಿ ಹೋಗ್ತಾ ಇದೆ ಅಂತಾನೆ ಅದರ ಅರ್ಥ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ತೋರಿಸಿದ್ದಾರೆ. ಈ ತರ ಕೆಮಿಕಲ್ಸ್ ಉಪಯೋಗಿಸ್ಕೊಂಡು ನೀವು ತೊಳೆದ್ರೆ, ನೀವು ಎಷ್ಟೇ ಸ್ವಚ್ಛವಾಗಿ 4 ಸಲ ತೊಳೆದ್ರು ಕೂಡ ಅವು ರಾಸಾಯನಿಕಗಳೆಲ್ಲ ಅದರಲ್ಲೇ ಉಳಿದಿರ್ತವೆ. ಮತ್ತು ಆ ನೊರೆ ಏನು ಬರುತ್ತೆ ಅದೆಲ್ಲ ನಿಮ್ಮ ಹೊಟ್ಟೆಗೆ ಹೋಗುತ್ತೆ. ನೀವು ಯಾವ ಥರದ್ದು ಬಳಕೆ ಮಾಡ್ತೀರ ಅನ್ನೋದು ಚಾಯ್ಸ್ ನಿಮ್ಮ ಹತ್ರ ಇದೆ ನೋಡ್ರಿ. ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ನೋಡ್ರಿ. ಯುವ ರೈತರು ಬೀಜ ಸಂರಕ್ಷಣೆ ಮಾಡ್ತಿರೋರು, ವಿಶೇಷವಾದ ತಳಿಗಳೆಲ್ಲ ಇವರಲ್ಲಿದ್ದಾವೆ ನೋಡ್ರಿ. ಅಲ್ಲೆಲ್ಲ ಅಲ್ಲಿ ವೈವಿಧ್ಯವಾದ ನೋಡ್ರಿ ಎಷ್ಟು ಥರದ ಹೀರೆಕಾಯಿಗಳು ಇದಾವೆ, ಸೋರೆಕಾಯಿಗಳು ಆಕಾರ ನೋಡ್ರಿ,
ಇಷ್ಟು ತರದ್ದು ವೈವಿಧ್ಯವಾದ ಹೀರೆಕಾಯಿಗಳು ಎಲ್ಲಾದ್ರೂ ನೋಡಿದಿರ ನೀವು? ಯಾವ ಸಂತೆಲೂ ಸಿಗ್ಲಿಕ್ಕಿಲ್ಲ. ಯಾವ ಸಂತೆ ಅಲ್ಲ, ನೀವು ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ನೋಡ್ರಿ. ಇವರು ನಮ್ಮ ಜಿಲ್ಲೆಯನ್ನೇ ಬೀಜ ಸಂರಕ್ಷಕರು ನೋಡ್ರಿ. ಇವ್ರ ಹತ್ರ ವಿಶೇಷವಾದ ಬೀಜಗಳೆಲ್ಲ ಸಂರಕ್ಷಣೆ ಮಾಡಕತ್ತಾರೆ. ಇಲ್ಲಿ ಸಂಜೀವ್ ರೆಡ್ಡಿ ಅಂತಂದು ಇಲ್ಲೇ ನಮ್ಮ ಜಿಲ್ಲೆದವರು. ವಾಟ್ ಇಸ್ ಯುವರ್ ನೇಮ್? ಇವ್ರು ನೋಡ್ರಿ, ಮಣಿಗಂಟನ್ ಅಂತಂದು ತಮಿಳ್ನಾಡಿಂದ ವಿಶೇಷ ಬೀಜ ಸಂರಕ್ಷಕರು ನಮ್ಮಲ್ಲಿ ಬಂದಿದ್ದಾರೆ. ಇವರಲ್ಲಿ ಎಷ್ಟು ತರದ ವೈವಿಧ್ಯವಾದ ಬೀಜಗಳು ಇಲ್ಲಿದಾವೆ ನೋಡ್ರಿ. ಎಲ್ಲ ವಿಶೇಷವಾದ ತಳಿಗಳೆಲ್ಲ ಇವರಲ್ಲೂ ಸಿಗ್ತವೆ. ಇಲ್ಲಿ ನೋಡ್ರಿ, ಆಲೂಗುಂಬಳಕಾಯಿ ಅಂದ್ರೆ ಸೋರೆಕಾಯಿ. ಇವ್ರ ಹತ್ರ ಒಂದು 82 ತರ ತಳಿ ಇದಾವೆ ಬರೀ ಸೋರೆಕಾಯಲ್ಲೇ. ನೋಡ್ರಿ, ಈ ತರದ ಆಕಾರಗಳೆಲ್ಲ ಎಲ್ಲೂ ನಿಮ್ಗೆ ಹೊರಗಡೆ ಸಿಗಲ್ಲ. ವಿಶೇಷವಾದ ಒಂದು 60 ರಿಂದ 70 ತರದ್ದು ಟೊಮೆಟೊಸ್ ಎಲ್ಲ ಇದಾವೆ. ನೋಡ್ರಿ, ಈ ತರದ್ದು ಎಲ್ಲ ಟೊಮೆಟೊ ವಿಶೇಷವಾದ ತಳಿಗಳೆಲ್ಲ ಇವರಲ್ಲಿ ಸಿಗ್ತಾವೆ. ನೋಡ್ರಿ, ಇಲ್ಲಿ ಇದು ಒಂದು ರೈತರದ್ದು ದೇವಧಾನ್ಯ ಅಂತ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ, ಅವರಿಂದ ವಿಶೇಷವಾದ ತಳಿಗಳು. ಎಲ್ಲಾದ್ರೂ ನೀವು ನೋಡ್ರಿ, ಈ ತರದ ಹಸಿರು ಕಡ್ಲೆ ಎಲ್ಲಾದ್ರೂ ನೋಡಿದೀರಾ? ಕಪ್ಪು ಕಡ್ಲೆ ನೋಡ್ರಿ, ಈ ತರದ್ದು ಅಪರೂಪವಾದ ತಳಿಗಳೆಲ್ಲ ಇಲ್ಲಿ ಸಿಗ್ತವೆ. ಎಲ್ಲ ಕೊಂಡ್ಕೊಳ್ಳಿಕ್ಕೆ, ನಾವು ಅಡಿಗೆ ಮಾಡಿ ಉಪಯೋಗಿಸ್ಕೊಳ್ಳಿಕ್ಕೆ ಈ ತರ ರುಚಿಯಾಗಿರೋ ಅಂತ ಹಳೆ ಪಾರಂಪರಿಕ ತಳಿಗಳೆಲ್ಲ ಇಲ್ಲಿ ಸಿಗ್ತಾವೆ ಇವ್ರ ಹತ್ರ. ನೋಡ್ರಿ, ಆರೋಗ್ಯ ಸಲುವಾಗಿ ಎಲ್ಲ ಹಾಸ್ಪಿಟ್ಲ್ಗೆ ಡಾಕ್ಟರ್ಗಳಿಗೆಲ್ಲ ದುಡ್ಡು ಖರ್ಚು ಮಾಡಿ ಎಷ್ಟೋ ಸಮಸ್ಯೆಗಳು ಪರಿಷ್ಕಾರ ಆಗ್ಲಿಲ್ಲದಕ್ಕೂ ಕೂಡ ಇಲ್ಲಿ ಸುಲಭವಾಗಿ ಸೈಡ್ ಎಫೆಕ್ಟ್ ಯಾವುದು ಇಲ್ದಂಗೆ ಇಲ್ಲಿ ಆರೋಗ್ಯಕ್ಕೆ ಚಿಕಿತ್ಸೆ ಮಾಡಕತ್ತಾರೆ. ಇದು ಅಕ್ಕು ಪಂಕ್ಚರ್ ಅಂತ ಕರೀತಾರೆ. ಅಂದ್ರೆ ಬರೀ ಮುಟ್ಟೋದ್ರಿಂದ ನಿಮಗೆ ಅವ್ರ ಕೈಯಿಂದ ನಿಮಗೆ ಮುಟ್ಟೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತತೆ. ಈ ಥರದ್ದು ಪದ್ಧತಿ ಐತೆ ಅನ್ನೋದು ವಿಶೇಷವಾದ ಆರೋಗ್ಯ ಚಿಕಿತ್ಸಾ ಪದ್ಧತಿ ಬಗ್ಗೆ ನಿಮಗೆ ಇಲ್ಲಿ ನೋಡ್ರಿ. ಇಲ್ಲಿ ಅಲ್ಲಿ ಅವ್ರ ಚಿಕಿತ್ಸೆ ಕೊಡಕತ್ತಾರೆ ಪೇಷಂಟ್ಗೆ. ಶಂಭು ಅಂತ ಇವ್ರ ಹೆಸರು. ಇವರು ಇಲ್ಲೇ ದಾವಣಗೆರೆ ಅವರು. ಆ ಥರದ್ದೆಲ್ಲ ಮಾಡ್ತಾರೆ. ಇಲ್ಲಿ ನಮ್ಮ ತೆಲಂಗಾಣ ಮತ್ತು ಆಂಧ್ರ ಇಂದ ಬಂದಿರೋಂಥವ್ರು ಬೀಜ ಸಂರಕ್ಷಕರು ಸಾಂಬಶಿವರಾವ್ ಅಂತ ಅವರು ನೋಡ್ರಿ, ಇಲ್ಲಿ ವಿಶೇಷವಾದ ತಳಿ ಬೀಜಗಳೆಲ್ಲ ಇವರು ಸಂರಕ್ಷಣೆ ಮಾಡಕತ್ತಾರೆ. ನೋಡ್ರಿ, ಈ ಥರದ್ದು ತುಪ್ಪಿರೆಕಾಯಿ ನೋಡ್ರಿ. ಈ ಥರದ್ದು ಕುಂಬಳಕಾಯಿ ಎಲ್ಲಾದ್ರೂ ನೋಡಿದಿರ ನೀವು? ಈ ಆಕಾರ ನೋಡ್ರಿ, ವಿಶೇಷವಾದ ತಳಿಗಳು ಇವರಲ್ಲಿ ಸಿಗಂತವು. ಈ ಹೀರೆಕಾಯಿ ನೋಡ್ರಿ, ಚಿತ್ರಾಳ. ಅಲ್ಲಿ ಚಿತ್ರಾಳ ಅನ್ನೋ ಒಂದು ಸಣ್ಣ ಊರು, ಅಲ್ಲಿದ್ದು ಹೀರೆಕಾಯಿ ಅದು ವಿಶೇಷವಾದ್ದು. ಈ ಥರದ್ದು ಎಲ್ಲ ವಿಶೇಷತೆ ಇವರಲ್ಲೂ ಬೀಜ ಸಿಗ್ತವೆ. ಇಲ್ಲಿ ನಮ್ಮ ಮುಗಳಿ ಗ್ರಾಮ, ಧಾರವಾಡ, ಹಾವೇರಿ ಜಿಲ್ಲೆಯವರು ನಾಗರಾಜ್ ಅಂತ ನೋಡ್ರಿ. ಇವರಲ್ಲಿ ಇಲ್ಲಿ ಬಾಳ ಮಟ್ಟ ಇವತ್ತು ಇವ್ರು ತಂದಿರೋ ಬೀಜಗಳೆಲ್ಲ ಖಾಲಿ ಆಗಿದಾವೆ. ಎಲ್ಲ ವಿಶೇಷವಾದ ಗೆಡ್ಡೆ ಗೆಣಸುಗಳೆಲ್ಲ ಇವರಲ್ಲಿ ಸಿಗ್ತವೆ. ಬಳ್ಳಿ ಗೆಣಸು, ಸಿಹಿ ಗೆಣಸಲ್ಲಿ ಒಂದು 5 ವೆರೈಟಿ, ಈ ಥರದ್ದು ವಿಶೇಷತೆ ಎಲ್ಲ ಇವರಲ್ಲಿ ಸಿಗ್ತವೆ. ನೋಡ್ರಿ, ಬರೀ ಸಿಹಿ ಗುಂಬಳದಲ್ಲೂ ಬೇರೆ ಬೇರೆ ವೆರೈಟಿಗಳಿದಾವೆ. ನೋಡ್ರಿ, ಇಲ್ಲಿ ಈ ಥರದ್ದು ಬೀನ್ಸ್ಗಳು ಸಿಗ್ತವೆ. ನೋಡ್ರಿ, ಈ ಬಣ್ಣ ಎಲ್ಲಾದ್ರೂ ನೋಡಿದ್ರಿ ನೀವು? ನೋಡ್ರಿ, ಇದು ನೋಡ್ರಿ, ಕಪ್ಪು ಬಿಳುಪು. ಗುಲಗಂಜಿ ಬೀಜನೂ ಸಿಗ್ತಾವೆ ಇವರಲ್ಲಿ. ನೋಡ್ರಿ, ಈ ತರದ್ದು ಅಪರೂಪವಾದ ತಳಿಗಳೆಲ್ಲ ಇವರಲ್ಲಿ ಸಿಗ್ತವೆ. ಕೋವೆ ಗೆಡ್ಡೆ, ಬಳ್ಳಿ ಗೆಣಸು ನೋಡ್ರಿ, ಬಳ್ಳಿ ಗೆಣಸು ಇದೆ, ಇಲ್ಲಿ ಅರಿಶಿನ ಇದೆ, ಆರಾರೂಟ್, ಕೋವೆ ಗೆಡ್ಡೆದು ಆ ಸಸಿಗಳು ಸಿಗ್ತಾವೆ ಇಲ್ಲಿ, ನೀವು ತಗೊಂಡೋಗಿ ಹಾಕೊಳ್ಳಿಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಒಳ್ಳೆ ವಿಚಾರ ಎಲ್ಲರಿಗೂ ಗೊತ್ತಾಗ್ಬೇಕಂತಂದು ಎಲ್ಲದ್ರ ಬಗ್ಗೆ ವಿಷಯದ ಬಗ್ಗೆ ಅವೇರ್ನೆಸ್ ಪೋಸ್ಟರ್ಸ್ ನೋಡ್ರಿ. ಸಹಜ ಕೃಷಿ ಮಾಡಿರೋ ರೈತನೇ ದೊರೆ ಅಂತ
ನೀವು ಸಾಮಾನ್ಯ ಒಬ್ಬ ರೈತ ಅಂದ್ರೆ ಬೆವರು ಸುಸ್ಕೊಂತ ಕತ್ತೆ ದುಡ್ದಂಗ್ ದುಡಿಯೋದೇ ರೈತ ಅಂತಂದು ಎಲ್ಲರಿಗೂ ಗೊತ್ತಿರೋದು. ಆದ್ರೆ ಅದೆಲ್ಲ ಸುಳ್ಳು. ಅವ್ರು ಮಾಡ್ತಿರೋ ಪದ್ಧತಿ ರಾಸಾಯನಿಕ ಕೃಷಿಯಿಂದ ಅದೆಲ್ಲ ಸಮಸ್ಯೆಗಳು. ಅವ್ರು ಸಹಜ ಕೃಷಿ ಅಳವಡಿಸ್ಕೊಂಡ್ರೆ ಅವರೇ ರಾಜರಂಗೆ ಜೀವನ ಮಾಡ್ಬೋದು ಅನ್ನೋದು ಒಂದು ಅವೇರ್ನೆಸ್ ಪೋಸ್ಟರ್. ಈ ತಿಳುವಳಿಕೆಗಳೆಲ್ಲ ಕೊಡ್ಲಿಕ್ಕೆ ಈ ಥರದ್ದೆಲ್ಲ ಮಾಡ್ತಾ ಇದೀವಿ. ಇದು ಒಂದು ನಮ್ದು ನೋಡ್ರಿ ಸೆಲ್ಫಿ ಸ್ಟ್ಯಾಂಡ್ ಅಂತ. ನೀವು ಇಲ್ಲಿ ಒಂದು ಫೋಟೋ ಇಳಿಸ್ಕೊಂಡು ಹೋಗ್ಬೋದು. ನೋಡ್ರಿ ಇಲ್ಲಿ ವೈವಿಧ್ಯಮಯವಾಗಿ ಇಷ್ಟೊಂದು ಥರದ್ದು ತಳಿಗಳು ನೀವು ಎಲ್ಲಾದ್ರೂ ನೋಡಿದ್ರ ವಿಶೇಷವಾಗಿ ನೀವು ಬಂದು ಇಲ್ಲಿ ಒಂದು ಫೋಟೋ ಇಳಿಸ್ಕೊಂಡು ಹೋಗ್ರಿ. ನೋಡ್ರಿ ಇಲ್ಲಿ ರಾಶಿ ಪೂಜೆ ಮಾಡಿರೋದು ನೋಡ್ರಿ. ಆ ರಾಶಿ ಪೂಜೆ ಅಂದ್ರೆ ಏನನ್ನೋದೇ ವಿಷಯನೇ ಗೊತ್ತಿಲ್ಲದ ಕಾಲ ಬಂದೈತಿ ಈಗ. ಈ ತರ ರೈತರು ಅವರು ಬೆಳೆದಿರೋ ಕಣದಲ್ಲಿ ನೋಡ್ರಿ ಇಲ್ಲಿ ಯಜಮಾನ್ರು ಹೇಳ್ತಾರೆ ನೋಡ್ರಿ ಇಲ್ಲಿ ಕೇಳ್ಬರ್ರಿ. ಇವ್ರು ನೆನ್ಪು ಮಾಡ್ಕೊಳಕತ್ತಾರೆ ರಾಶಿ ಪೂಜೆ ಅಂದ್ರೆ ಏನ ಹೇಳ್ರಿ. ಅಂದ್ರೆ ಜೋಳದ ರಾಶಿ ತಡ್ರಿ ಒಂದ್ ನಿಮಿಷ ಹೇಳ್ರಿ. ಜೋಳದ ರಾಶಿ ಸುಂಕ ತೂರೋದಕ್ಕಿಂತ ಮೊದಲು ಒಂದ್ಸಲ ರಾಶಿ ಮಾಡ್ತಿದ್ವಿ. ಅವಾಗ ಒಂದ್ ಪೂಜೆ, ಹ್ಞೂನ್ರಿ ಟೂರಿಂಗ್ ಎಲ್ಲ ಮಾಡಿ ಹ್ಞೂನ್ರಿ ಕಂಕಿ ಸುಟ್ಟು ಕರ್ಕ್ ಮಾಡಿ ಆ ಕರ್ಕ್ಲಿಂದ ಹಿಂಗ್ ಡಿಸೈನ್ ಮಾಡ್ತಿದ್ವಿ. ನೋಡ್ರಿ ಕರ್ಕಿಂದ ಡಿಸೈನ್, ಕರ್ಕ್ ಅಂದ್ರೆ ಗೊತ್ತಿಲ್ಲ ಈಗ. ಇನ್ನು ಕರ್ಕಿಂದ ಡಿಸೈನ್ ಮಾಡೋದಂದ್ರೆ ನೋಡ್ರಿ ಇದು ವಿಶೇಷವಾದ ವಿಷಯ. ಬಸವಣ್ಣ ನಂದಿ ಈಶ್ವರನ್ ಮೊದಲ ತೆಗಿತಿದ್ವಿ. ಈಗ ಸುಮ್ನೆ ಕಾಲಹರಣ ಎಲ್ಲ ಫೋನ್ಗಳು ಟಿವಿಗಳು ಇಟ್ಕೊಂಡು ಕಾಲಹರಣ ಮಾಡೋ ಬದಲು ಈ ತರದ್ದು ಉತ್ಪಾದದಾಯಕವಾಗಿರೋ ಚಟುವಟಿಕೆಗಳು, ವಿಶೇಷ ಕ್ರಿಯೇಟಿವ್ ಕೆಲಸಗಳೆಲ್ಲ ಮಾಡೋದು ಇವೆಲ್ಲ ಅವಾಗಿತ್ರಿ. ನೋಡ್ರಿ ಇಲ್ಲಿ ಯಜಮಾನ್ರು ಹೇಳ್ತಾರ ಅವ್ರ ಅನುಭವ. ಮುಂದ ಇದು ಬಾರಿ ತುರುಕಿ ಹ್ಞೂನ್ರಿ ನಡುವ ಬರ್ಲ್ ಶಳ್ ಬರ್ಲ್ ಮ್ಯಾಗಿನ ಕಸ ಹೊಡ್ಯಾಕ ಆ ಶಳ್ ಬರ್ಲ್ ನಡುವ ತುರುಕಿ ಮಾಡ್ತೀವಿ. ನೋಡ್ರಿ ಆ ಕೃಷಿಯಲ್ಲಿ ಉಪಯೋಗಿಸಿರೋ ಟೂಲ್ಸ್ ಸಲಕರಣೆಗಳು ಎಲ್ಲ ಕೂಡ ನಾವು ಪೂಜೆ ಮಾಡ್ತಾ ಇರೋಂಥ ಕಾಲ ಅದು. ಆ ತರ ಎಲ್ಲದಕ್ಕೂ ಒಂದು ಗೌರವ ಕೊಟ್ಟು ನಾವು ಕೆಲಸ ಮಾಡ್ತಿರೋಂಥ ಒಂದು ರೈತರ ಬದುಕು ಇತ್ತು ಮುಂಚೆ. ಈಗ ಅದೆಲ್ಲ ನಶಿಸಿ ಹೋಗಿದೆ. ನೋಡ್ರಿ ಇಲ್ಲಿ ಈ ತರದ್ದು ಕಾಯಿಗಳು ಎಲ್ಲಾದ್ರೂ ನೋಡಿದಿರಾ? ನೋಡ್ರಿ ಇದು ಯಾವ ಕಾಯಿ ಹೇಳ್ರಿ ನೋಡ್ರಿ. ತರಕಾರಿ ತಳಿ ನಿಮ್ಗೆ ಗೊತ್ತಿದ್ರೆ ಈ ತರದ್ದು ಎಲ್ಲಾದ್ರೂ ನೋಡಿದಿರಾ? ನೋಡ್ರಿ ಕೆಂಪು ಬಾಳೆ ವಿಶೇಷವಾದ ನೋಡ್ರಿ ಆ ಗೊನೆ ನೋಡ್ರಿ ಸೈಜ್ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಮರ ಬದ್ನೆ ಒಂದು 10-15 ಅಡಿ ಎತ್ತರ ಬೆಳೆಯಂಥದ್ದು. ದಿನ ನಮಗೆ ತರಕಾರಿ ಬೇಕಾದ್ರೆ ಒಂದು 20 ಕಾಯಿ ಬದನೆಕಾಯಿಗಳು ದೊಡ್ಡ ಒಂದೇ ಮರದಲ್ಲಿ ಸಿಗ್ತಾವೆ. ಈ ಥರದ್ದು ವಿಶೇಷವಾದ ತಳಿಗಳೆಲ್ಲ ಬಂದಿದ್ದಾವೆ. ಅವ್ರನ್ನ ಈ ಮಕ್ಕಳನ್ನ ಎಲ್ಲ ಸರ್ ಮಕ್ಕಳು ಬಂದಿದ್ದಾರೆ ಅಲ್ಲ ಈಗ ಹಿಂಗೆ ಒಂದು ರೌಂಡ್ ಪುಟ್ಟ ಎಲ್ಲ ಹೋಗಿ ನೋಡ್ರಿ ಈ ತರ ಸೆಲ್ಫಿ ಫೋಟೋಗಳು ಪುಟ್ಟ ಮಕ್ಕಳಿಂದ ಯಜಮಾನರ ಮಠ ಎಲ್ಲರೂ ಖುಷಿ ಪಟ್ಟು ಇಳಿಯಂತ ಒಂದು ವಿನ್ಯಾಸ ಇಲ್ಲಿದೆ. ಹಂಚಿಕೇರಿಯಿಂದ ಬಂತಾರೆ ಮಠದ ಭಕ್ತರು. ಹ್ಞೂನ್ರಿ ಗದಗ ಜಿಲ್ಲೆ ರೀ ಶಿರಟ್ಟಿ ತಾಲೂಕ. ನಮ್ಮ ಡಿ ಬರ್ಮಗೌಡ್ರು ಅಂತ ಇದ್ರಿ, ಹೆಸರೇನಾದ್ರು ಕೇಳಿದ್ರೆ ಯಲವತ್ತಿ ಅವ್ರಿ. ಅವ್ರ ನಮ್ಮ ಆತ್ಮೀಯರು. ನಮ್ ಸಂಬಂಧಿಕರೇ. ಹೌದೇನ್ರಿ? ಅವ್ರ ನಮ್ಮ ಆತ್ಮೀಯರು ಎಲ್ಲ. ಈ ತರ ವಿಶೇಷವಾಗಿ ನಮ್ಮ ನೋಡ್ರಿ ಇಲ್ಲಿ ಸ್ಟಾಲ್ಗಳು. ಈಗ ದಾವಣಗೆರೆಯಲ್ಲಿ ಜಿಲ್ಲೆಯಿಂದ ಹಾಕಿರೋಂಥ ಸ್ಟಾಲ್ ಇದು. ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ರೈತರದ್ದು ಉತ್ಪನ್ನಗಳೆಲ್ಲ ಇಲ್ಲಿದ್ದಾವೆ. ನೀವು ನೋಡ್ರಿ ಇಲ್ಲಿ ಬೀಜ ಸಂರಕ್ಷಣೆ ಮಾಡಿರೋಂಥ ವಿಶೇಷವಾದ ತಳಿಗಳಿದಾವೆ. ಆಮೇಲೆ ಸಹಜ ಕೃಷಿ, ಸಹಜ ಜೀವನ, ಬದುಕಿಗೆ ಸಂಬಂಧಪಟ್ಟ ಪುಸ್ತಕಗಳಿದಾವೆ. ಇವು ಕೂಡ ಇಲ್ಲಿ ಮಾರಾಟಕ್ಕೆ ಲಭ್ಯ ಎಲ್ಲ ಸಿಗ್ತವೆ. ಬರೀ ಇಲ್ಲಿ ಬಾಯಲ್ಲಿ ಹೇಳೋದಷ್ಟೇ ಅಲ್ಲ ಅಥವಾ ತೋರ್ಸೋದಷ್ಟೇ ಅಲ್ಲ, ತಿಳುವಳಿಕೆಗಾಗಿ ಪುಸ್ತಕಗಳು ಓದಿ ಎಲ್ಲ ತಿಳ್ಕೊಳಕ ಇಲ್ಲಿ ನಡೀತತೆ. ವಿಶೇಷವಾದ ನೋಡ್ರಿ ಭತ್ತದ ಈ ತರ ಕಪ್ಪು ಅಕ್ಕಿ, ಕೆಂಪು ಅಕ್ಕಿ, ನೋಡ್ರಿ ಕಂದು ಬಣ್ಣದ ಅಕ್ಕಿ ಪಾಲಿಶ್ ಇಲ್ಲದ್ದು. ಈ ತರ ಆರೋಗ್ಯಕ್ಕೆ ಶ್ರೇಷ್ಠವಾದ ಅಕ್ಕಿ ತಳಿಗಳೆಲ್ಲ ಸಿಗ್ತವೆ. ವಿಶೇಷವಾದ ಸಸಿಗಳು ಎಲ್ಲ ಸಿಗ್ತವೆ. ಹಣ್ಣಿನ ಸಸಿ, ಔಷಧಿ ಸಸಿ, ವಿಶೇಷವಾದವೆಲ್ಲ ಇಲ್ಲಿ ಸಿಗ್ತವೆ. ಬನ್ನಿ ಇಲ್ಲಿ ನೋಡ್ರಿ ಇನ್ನೊಂದು ರೈತರು ಉತ್ಪಾದಕರ ಕಂಪ್ನಿ ದೇವಧಾನ್ಯ ಅಂತಂದು. ಇವರು ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆದವರು. ನೋಡ್ರಿ ಇವ್ರ ಹತ್ರ ವಿಶೇಷವಾದ ತಳಿಗಳೆಲ್ಲ ಇಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದಾರೆ. ನೋಡ್ಲಿಕ್ಕೆ ನಿಮಗೆ ಸಾಮಾನ್ಯ ಮಾರ್ಕೆಟಲ್ಲಿ ಎಲ್ಲಿ ಲಭ್ಯ ಇಲ್ಲ ಅಂತವು. ಈ ಥರದ್ದು ವಿಶೇಷ ತಳಿಗಳೆಲ್ಲ ಇಲ್ಲಿ ಸಿಗ್ತವೆ. ಇಲ್ಲಿ ನೋಡ್ರಿ ಅವು ತೆನೆಗಳು ಎಷ್ಟು ವಿಶೇಷವಾಗಿ
ಇದಾವೆ ಅನ್ನೋದು. ಎಲ್ಲ ಸಿರಿಧಾನ್ಯ ತೆನೆಗಳು ಇದಾವೆ, ಭತ್ತದ ತೆನೆಗಳು ಎಲ್ಲ ಇಲ್ಲಿ ತೋರಣಗಳು ಇಟ್ಟಿದ್ದಾರೆ. ಬನ್ನಿ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅರಿಶಿಣದ್ದು ಎಣ್ಣೆಯಿಂದ ಸೋಪ್ ಮಾಡಿರೋಂಥವ್ರು ವಿಶೇಷವಾಗಿ ಇವರು ಬೆಳ್ತಂಗಡಿಯಿಂದ ಬಂದಿದ್ದಾರೆ. ನೋಡ್ರಿ, ಈ ಥರದ್ದು ರಾಸಾಯನಿಕ ಮುಕ್ತವಾಗಿ ವಿಷಮಯ ಆಗಿರೋಂಥ ಸೋಪ್ಗಳೇ ನಿಮಗೆ ಮಾರ್ಕೆಟಲ್ಲಿ ಲಭ್ಯ. ಅದು ಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಈ ಥರದ ಸೋಪ್ಗಳೆಲ್ಲ ಬಳಸಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು. ಹಾಂ ನೋಡ್ರಿ, ಬಾಳೆಹಣ್ಣು ಒಣಗಿಸಿರೋ ಅಂಥದ್ದು ಸನ್ ಡ್ರೈಡ್, ಬೇರೆ ಇನ್ನೇನು ಪ್ರೊಸೆಸಿಂಗ್ ಇಲ್ಲ ಏನಿಲ್ಲ. ತಿಂದ್ರೆ ಈ ಥರದ್ದು ತಿಂಡಿ ತಿನಿಸುಗಳು ತಿನ್ಬೇಕು, ವಿಶೇಷವಾದ ರುಚಿ ಇರೋಂಥದ್ದು. ಮಕ್ಕಳಿಗೆ ಚಾಕ್ಲೇಟ್ ಬದಲು ಇದನ್ನು ಕೊಡ್ಬೇಕು. ನೋಡ್ರಿ, ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಅವ್ರದ್ದು ಆರೋಗ್ಯ ಹಾಳು ಮಾಡೋ ಬದಲು ಇದನ್ನೇ ಕೊಟ್ರೆ ಅವ್ರ ಆರೋಗ್ಯನೂ ರುಚಿನೂ ಚೆನ್ನಾಗಿರೋಂಥದ್ದು. ಒಂದು ವರ್ಷ ನೀವು ಸ್ಟೋರ್ ಮಾಡಬಹುದು, ಹಾಳಾಗಲ್ಲ. ಹೌದು, ಬಾಳೆಹಣ್ಣಿಂದ ಮಾಡಿರೋಂಥದ್ದು. ಬಾಳೆಹಣ್ಣು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದು. 20 ದಿವಸ ಒಣಗಿಸ್ಬೇಕು ಒಂದು ಬಾಳೆಹಣ್ಣಿನ. ಅದನ್ನ ಸುಕೇಳಿ ಅಂತಾನೂ ಕರೀತಾರೆ ಆ ಕಡೆ ಭಾಗದಲ್ಲಿ. ಒಳ್ಳೆ ರುಚಿಯಾಗಿರೋಂಥದ್ದು. ನೋಡ್ರಿ, ಅಡಿಗೆ ಮಾಡ್ಕೊಳ್ಳಿಕ್ಕೆ ದಿನಸಿಗಳು ಬೇಕಾಗಿಲ್ವಾ? ದಿನಸಿನೂ ವಿಷಮುಕ್ತವಾದ ದಿನಸಿಗಳು. ದಿನಸಿ ಅಂಗಡಿಗೆ ಹೋಗೋ ಬದಲು ಇಲ್ಲಿ ನಮ್ಮಲ್ಲಿ ಬಂದ್ರೆ ಈ ತರ ವಿಷಮುಕ್ತವಾದ ಎಲ್ಲ ತರದ್ದು. ನೋಡ್ರಿ, ಜವಾರಿ ಬೆಳ್ಳುಳ್ಳಿ ನೋಡ್ರಿ, ಏನ್ ಘಮ ಘಮ ಅಂತ ವಾಸನೆ ಬರೀ ಇಲ್ಲಿ ದೂರದಿಂದನೇ. ಈ ತರದ ವಿಶೇಷವಾದ ಜವಾರಿ ತಳಿಗಳೆಲ್ಲ ಸಿಗ್ತವೆ. ಆ ಜವಾರಿ ದಿನಸಿಗಳು ಎಲ್ಲ ನೀವು ವಿಶೇಷವಾದ ರುಚಿನೂ ಇರ್ತವೆ, ಆರೋಗ್ಯಕ್ಕೂ ಚೆನ್ನಾಗಿ. ಬನ್ನಿ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಬೀಜ ಸಂರಕ್ಷಕರು ಚಿದಾನಂದ್ ಅಂತ ಇವ್ರ ಹೆಸರು. ಇವರು ನಮ್ಮ ಐಕಾಂತಿಕ ಪಂಗಡಕ್ಕೆ ಸೇರಿರೋರೆ. ಇವರು ನಮ್ಮಲ್ಲಿ ಸೇರ್ಕೊಂಡ್ಮೇಲೆ ನೋಡ್ರಿ ಎಷ್ಟು ತರದ್ದು ವಿಶೇಷವಾದ ತಳಿಗಳೆಲ್ಲ ಬೀಜ ಸಂರಕ್ಷಣೆ ಮಾಡಕ್ ಶುರು ಮಾಡಿದ್ದಾರೆ. ಈಗ ನಾವು ಇಲ್ಲಿ ಮೂರನೇ ವರ್ಷದ ಕಾರ್ಯಕ್ರಮ ಇಲ್ಲಿ ಮಾಡಕತ್ತೀವಿ. ಇಲ್ಲಿ ಮೊದಲನೇ ಸಲ ಅವರು ಇಲ್ಲಿ ನೋಡ್ಲಿಕ್ಕೆ ಬಂದು ಬೀಜ ತಗೊಂಡು ಹೋಗಿದ್ರು. ಈಗ ಅವರೇ ಬೆಳೆಸಿ ಅವರೇ ಇಷ್ಟು ಪ್ರಮಾಣದ ಬೀಜಗಳೆಲ್ಲ ಸಂರಕ್ಷಣೆ ಮಾಡಕತ್ತಾರೆ. ನೋಡ್ರಿ, ಈ ಸೈಜ್ ನೀವೆಲ್ಲಾದ್ರೂ ಮಿನಿ ಬೂದುಗುಂಬಳ ನೋಡ್ರಿ ಎಷ್ಟೈದು ಸೈಜ್. ಈ ತರದ್ದು ಎಲ್ಲಾದ್ರೂ ವಿಶೇಷವಾದ ನೋಡಿದ್ರ? ಅದು ಒಳ್ಳೆ ಕೀಪಿಂಗ್ ಕ್ವಾಲಿಟಿನೂ ಇದೆ, ಆಮೇಲೆ ನಿಮಗೆ ಚೆನ್ನಾಗಿ ರುಚಿಯಾಗಿನೂ ಇರುತ್ತೆ. ವಿಶೇಷವಾದ ಬದನೆ ಇದೆ ನೋಡ್ರಿ ಇಲ್ಲಿ. ಇದು ವಾಂಗಿಪಾತ್ ಬದನೆ ಸರ್. ಇದು 1 ಅಡಿ ಉದ್ದ ಬೆಳೆಯುತ್ತೆ ಸರ್. ಇದು ನೋಡ್ರಿ, ಇವರು ಚಿತ್ರದುರ್ಗ ಜಿಲ್ಲೆದವರು. ಇವರು ಕೂಡ ನಾವು ಮೊದಲನೇ ಸಲ ಇಲ್ಲಿ ಒಂದು ಮೊದಲನೇ ಲಾಕ್ಡೌನ್ ಆದಾಗ ನಮ್ಮಲ್ಲಿ ಹೊಸದಾಗಿ ಬಂದಿದ್ರು. ಈಗ ಅಲ್ಲಿಂದ ಇಲ್ಲಿ ಮಠ ಇವರೇ ಸ್ವಂತವಾಗಿ ಇಷ್ಟು ವೈವಿಧ್ಯವಾಗಿ ಒಬ್ಬ ರೈತರು ಮಾಡ್ತಾ ಇರೋದು ನೋಡ್ರಿ. ಮೊದ್ಲ ಇವೆಲ್ಲ ಪ್ರಾರಂಭ ಮಾಡೋದು ಅವ್ರಿಗೆ ಬೇಕಾಗಿರೋವು, ಮನೆಗೆ ಅವರಿಗೆ ರುಚಿಯಾದ ಎಲ್ಲ ತಿನ್ಬೇಕಂತ ಶುರು ಮಾಡಿರೋದು. ಇದು ನೋಡ್ರಿ, ಬಾಳೆಹಣ್ಣು ಈ ತರ ನ್ಯಾಚುರಲ್ ಆಗಿ ಹಣ್ಣಾಗಿರೋ ಬಾಳೆಹಣ್ಣು ನಿಮ್ಗೆ ಮಾರ್ಕೆಟಲ್ಲಿ ಲಭ್ಯ ಇಲ್ಲ. ಮೇಲಷ್ಟೇ ಹಳದಿ ಬಣ್ಣ ಹಣ್ಣಾದಂಗೆ ಇರುತ್ತೆ, ಒಳಗಡೆಗೆ ತಿಂದ್ರೆ ಒಗರು ಸಪ್ಪೆ. ಇವತ್ತಿನ ಜನರೇಷನ್ಗೆ ಸಿಹಿಯಾದ ಬಾಳೆಹಣ್ಣು ತಿಂದಿರೋದೇ ಗೊತ್ತಿಲ್ಲ. ಮಾವಿನ ಹಣ್ಣು ಅಂದ್ರೆ ಬರೀ ಹುಳಿ ಇರ್ತತೆ, ಸಿಹಿಯಾದ ಇರಲ್ಲ ಅಂತ ತಿಳ್ಕೊಂಬಿಟ್ಟಾರೆ. ನೋಡ್ರಿ ಎಷ್ಟು ತರದ್ದು ಬಾಳೆ ವೈವಿಧ್ಯವಾಗಿ ತಂದಿದ್ದಾರೆ, ವೈವಿಧ್ಯತೆ. ಇವರು ಯಶಸ್ವಿನಿ ಸಮುದಾಯ ಬೀಜ ಬ್ಯಾಂಕ್ ಅಂತಂದು ಮಳಲಿ ಗ್ರಾಮದಿಂದ ಬಂದಿದ್ದಾರೆ, ಧಾರವಾಡ ಜಿಲ್ಲೆ. ನೋಡ್ರಿ, ಇವರು ಹೆಣ್ಮಕ್ಳು ಸಂರಕ್ಷಣೆ ಮಾಡಿರೋಂಥ ವಿಶೇಷವಾದ ತಳಿಗಳೆಲ್ಲ ಇಲ್ಲಿ ಲಭ್ಯ ಇದೆ. ನೋಡ್ರಿ, ಇಲ್ಲಿ ಚಪ್ರದವ್ರೆ ನೋಡ್ರಿ ಎಷ್ಟು ಉದ್ದ ಅಗಲ ಇದೆ. ಈ ತರದ್ದು ಬೀನ್ಸ್ ನೋಡ್ರಿ, ಇಲ್ಲಿ ಬಣ್ಣ ವಿಶೇಷವಾದ ತಳಿಗಳೆಲ್ಲ ಇಲ್ಲಿದಾವೆ. ನೋಡ್ರಿ ಇಲ್ಲಿ ಉದ್ದ ಹೆಂಗಿದೆ, ಇದೊಂದು ವೆರೈಟಿ ತಳಿ. ಜಾಕ್ ಬೀನ್ ಅಂತ ಕರೀತಾರೆ, ಶೆಂಬೆಕಾಯಿ ಅಂತ.
ಇದು ಎಲ್ಲೂ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೇಕಂದ್ರೂ ಸಿಗೋದಿಲ್ಲ. ನೋಡ್ರಿ ಈ ತರದ ವಿಶೇಷವಾದ ತರಕಾರಿ ಬೀಜಗಳೆಲ್ಲ ಇಲ್ಲಿ ಲಭ್ಯ ಇದೆ. ಓ ನೋಡ್ರಿ, ಗೋಧಿ ಅಂದ್ರೆ ಎಲ್ಲರಿಗೂ ಮಾರ್ಕೆಟ್ ಅಲ್ಲಿ ಸಿಗೋ ಗೋಧಿ ಬಣ್ಣ ನೋಡಿರ್ತೀರಿ. ಇದು ಕಪ್ಪು ಗೋಧಿ. ಎಲ್ಲಿ ಬೆಳೀತದೆ ಸರ್? ಈ ಕಪ್ಪು ಗೋಧಿ ಎಲ್ಲಿ ಯಾವ ಜಾಸ್ತಿ ಎಲ್ಲೂ ಬೆಳೆಯಲ್ಲ. ಅಪರೂಪವಾದ ತಳಿಗಳು. ಇದನ್ನ ಬಹಳ ಆಸಕ್ತಿಯಿಂದ ಕಾಳಜಿಯಿಂದ ಸಂರಕ್ಷಣೆ ಮಾಡೋ ರೈತರಿಂದ ಇವು ಇನ್ನೂ ಉಳಿದಾವ ಈ ತಳಿ. ಇದು ರುಚಿ ಕಪ್ಪು ಬಣ್ಣದ್ದು. ನೀವು ಮಾರ್ಕೆಟ್ ಅಲ್ಲಿ ಸಿಗೋದೆಲ್ಲ ಸಪ್ಪಿ. ಇದು ವಿಶೇಷವಾದ ರುಚಿ ಇರುತ್ತೆ. ಇದನ್ನ ನೀವು ಊಟ ಮಾಡಿದ್ರೆ ಗೊತ್ತಾಗತ್ತೆ. ನಾವೆಲ್ಲ ಇದು ಊಟ ಮಾಡಿದೀವಿ. ಬಹಳ ವಿಶೇಷವಾದ ರುಚಿ ಇರೋಂಥದ್ದು. ಈ ತರ ನಮ್ಮಲ್ಲಿ ಬೇರೆ ಬೇರೆ ಮಳಿಗೆಗಳೆಲ್ಲ ಹಾಕಿದ್ದಾರೆ. ಇವೆಲ್ಲವೂ ಬರೇ ನೀವು ಬೆಳಿಲಿಕ್ಕೆ ಸಿಗೋದಷ್ಟೇ ಅಲ್ಲ, ಅದನ್ನ ಇಲ್ಲಿ ಇರೋರು ಇದನ್ನ ನಾವು ರುಚಿ ನೋಡ್ಲಿಕ್ಕೆ ಅವು ಕೂಡ ಮಾರಾಟ ಮಾಡಕತ್ತ ಇಲ್ಲಿ ಎಲ್ಲ ಲಭ್ಯ ಇದೆ. ನೋಡ್ರಿ ಇಲ್ಲಿ ನೀರನ್ನು ಇಲ್ಲಿ ಮಾರಾಟ ಮಾಡಕತ್ತಾರೆ. ನೀರಿಂದ ಮಾಡಿರೋಂಥ ಬೆಲ್ಲ ಇದು. ಈಗ ನೀರ ಅಂದ್ರೆ ತೆಂಗಿನ ಕಾಯಿಂದ ವಿಶೇಷವಾಗಿ ತೆಗೆದಿರೋಂಥದ್ದು. ಈಗ ಅಲ್ಲಿ ತೆಂಗಿನ ಮರದಲ್ಲಿ ಮೇಲೆ ಒಂಬಳ್ಳಿ ಮರದಿಂದ ಕಾಯಿಗೆ ಬರೋಂಥ ಏನು ಅಂಶ ಇರುತ್ತೆ ಅದನ್ನ ಇವರು ಒಂಬಳ್ಳಿ ಕಟ್ ಮಾಡಿ ಅಲ್ಲಿ ಹಿಡಿತಾರೆ. ಇದು ಕಂಪ್ಲೀಟ್ ಐಸ್ ಪ್ಯಾಕ್ ಅಲ್ಲೇ ಇರ್ತದೆ. ನೋಡ್ರಿ, ಈ ಬಾಟ್ಲಿಗೂ ಸಮೇತ ಐಸ್ ಎಲ್ಲ ಹತ್ಕೊಂಡಿದೆ, ಮೆತ್ತಿದೆ. ಅಲ್ಲಿಂದ ಮರದಿಂದ ಇಳಿಸಿ ಇಲ್ಲಿ ಮಾರಾಟ ಮಾಡೋ ಮಟ್ಟ, ನಿಮಗೆ ತಲುಪಿಸೋ ಮಟ್ಟ ಇದೇ ತರ ಕೋಲ್ಡ್ ಚೈನ್ ಅಲ್ಲಿ ಮೇಂಟೈನ್ ಮಾಡಿರ್ತಾರೆ. ಇದು ಒಳ್ಳೆ ಅದ್ರದ್ದು ವಿಶೇಷವಾದ ಸಿಹಿ ಅಂಶ ಇರುತ್ತೆ. ಅದು ಕುಡಿದವ್ರಿಗೆ ಗೊತ್ತು ಅದ್ರ ರುಚಿ ಎಷ್ಟು ಆರೋಗ್ಯಕ್ಕೂ ಚೆನ್ನಾಗೆ ರುಚಿನೂ ಮಾಡಿರೋಂಥ ವಿಶೇಷವಾದ ಬೆಲ್ಲ. ಅದು ಕೂಡ ಇವರು ಮಾರಾಟ ಮಾಡಕತ್ತಾರೆ. ನಿಮಗೆ ಮಾಮೂಲಿ ಬೆಲ್ಲನೇ ಒರಿಜಿನಲ್ ಸಿಗಲ್ಲ. ಇಲ್ಲಿ ಬರಿಲ್ಲಿ ಇದು ನೋಡ್ರಿ, ಇದು ಅದರಿಂದ ಮಾಡಿರೋ ಅಂಥದ್ದು, ನೀರದಿಂದ ತೆಗೆದಿರೋಂಥ ಬೆಲ್ಲ. ಅದ್ಭುತವಾಗಿ ರುಚಿ ಇದೆ. ಈ ತರದ್ದು ರುಚಿಯಾದ ಬೆಲ್ಲ ತಿನ್ನೋ ಯೋಗ್ಯತೆನೂ ನಮಗೆ ಇರ್ಬೇಕು. ನೋಡ್ರಿ, ಇಲ್ಲಿ ವಿಷಮುಕ್ತವಾಗಿ ಕೃಷಿ ಮಾಡಿ ತೋಟದಿಂದ ಬೆಳೆದಿರೋಂಥ ಎಳ್ನೀರು ಇವು ಕೂಡ ಮಾರಾಟಕ್ಕೆ ಲಭ್ಯ ಇದಾವೆ. ನಮ್ಮ ಐಕಾಂತಿಕ ತೋಟದಿಂದ ಬಂದಿರೋವಂಥವು. ಈಗೆಲ್ಲ ಇಡೀ ಮಾರ್ಕೆಟಲ್ಲಿ ಸಣ್ಣವು ಎಲ್ಲ ರೋಗ ಬಂದಿರೋವು ಆ ಥರ ಕಾಯಿ ಅಷ್ಟೇ ಸಿಗ್ತವೆ. ಈಗ ಈ ಒಳ್ಳೆ ಬಿಸಿಲಿದ್ರಲ್ಲಿ ಇವು ಕೂಡ ಈ ಥರ ಒಳ್ಳೆ ಎಳ್ನೀರು ಇಲ್ಲಿ ಲಭ್ಯ ಇದೆ. ನೋಡ್ರಿ, ಇವು ಕೂಡ ಮಂಡಕ್ಕಿ, ಮೆಣಸಿನ್ಕಾಯಿ ಎಲ್ಲ ಸಾವಯವದಲ್ಲಿ ಮಾಡಿರೋಂಥದ್ದು. ವಿಶೇಷವಾದದ್ದು ಸಾವಯವದ್ದು ಹಿಟ್ಟು ಬಳಕೆ ಮಾಡಿ ಇವನ್ನೆಲ್ಲ ಮಾಡೋದ್ರಿಂದ ಇದ್ರ ರುಚಿನೇ ಬೇರೆ. ನಿಮಗೆ ಗ್ಯಾಸ್ ಗೀಸ್ ಆಗ್ಲಿಲ್ದಂಗೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಾಕತ್ತೆ. ತುಮಕೂರು ಜಿಲ್ಲೆಯಿಂದ ವಿಶೇಷವಾಗಿ ಮೋಹನ್ ಕುಮಾರ್ ಇಲ್ಲಿ ನೋಡ್ರಿ, ನೀವು ಇಷ್ಟಕೊಂಡೆಲ್ಲ ತಿನಿಸುಗಳೆಲ್ಲ ತಿಂಡಿ ತಿನಿಸುಗಳೆಲ್ಲ ತಿನ್ನಕ್ಕೆ ಅವಕಾಶ. ಎಲ್ಲವೂ ವಿಷಮುಕ್ತವಾಗಿ ಮನೆಯಲ್ಲಿ ಮಾಡಿರೋ ಅಂಥವು. ಇವ್ರದ್ದು ಯಾವುದು ಫ್ಯಾಕ್ಟ್ರಿ ಅಲ್ಲ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೂ ಅಲ್ಲ, ಮನೆ ಹೋಮ್ ಮೇಡ್ ವಿಶೇಷವಾದ ರುಚಿ. ಇವ್ರದ್ದು ಹೇಮಾದ್ರಿ ನ್ಯಾಚುರಲ್ ಫುಡ್ಸ್ ಅಂತ ಇವ್ರು ಮಾರಾಟ ಮಾಡ್ತಾರೆ. ಇವ್ರದ್ದು ವಿಶೇಷ ಎಲ್ಲದಕ್ಕಂತ ಸ್ಪೆಷಲ್ ರಾಗಿ ಉರಿ ಹಿಟ್ಟು. ನೀವು ಇದ್ರದ್ದು ರುಚಿ ನೋಡ್ಬೇಕು. ನೋಡ್ರಿ, ಇವ್ರು ಮುರುಕು ಅಂತಂದು ಇದನ್ನು ಮಾಡ್ತಾರೆ. ಚಕ್ಲಿ, ಸಾಮೆ ಚಕ್ಲಿ, ಇದು ಮಿಲೆಟ್ಸ್ ಕೋಡ್ಬಳೆ, ಎಲ್ಲ ಸಿರಿಧಾನ್ಯಗಳಿಂದ ಮಾಡಿರೋಂಥದ್ದು. ಕೋಡ್ಬಳೆ ಇದೆ, ಚಕ್ಲಿ ಇದೆ, ಜೋಳದ ನಿಪ್ಪಟ್ಟು ಸರ್. ನಮ್ಮ ವಸ್ತುಗಳಲ್ಲಿ ಜೋಳದಿಂದ ಮಾಡಿರೋಂಥ ನಿಪ್ಪಟ್ಟು, ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಹಾಕಂಗೆ ಮನೆಯಲ್ಲಿ ಮಾಡ್ತಕ್ಕಂಥ ಕೊಬ್ಬರಿ ಎಣ್ಣೆಯಲ್ಲಿ ಮರದ ಗಾಣದಲ್ಲಿ ಮಾಡಿರ್ತಕ್ಕಂಥ ಅವೇನು ಬಿಳಿ ವಿಷಗಳಿದಾವಲ್ಲ, ಬಿಳಿ ಉಪ್ಪು, ಬಿಳಿ ಸಕ್ಕರೆ, ಈ ತರದ್ದು ಯಾವ ಉಪಯೋಗಿಸ್ಲಿಲ್ದಂಗೆ ಮಾಡಿರೋಂಥ ತಿಂಡಿ ತಿನಿಸುಗಳು ಬಹಳ ರುಚಿಯಾಗಿ ಚೆನ್ನಾಗಿದಾವೆ. ರುಚಿಗೂ ಚೆನ್ನಾಗಿ, ಆರೋಗ್ಯಕ್ಕೂ ಒಳ್ಳೇದು. ನೋಡ್ರಿ, ಇವರು ನಮ್ಮ ದಾವಣಗೆರೆ ಜಿಲ್ಲೆಯವರೇ. ಇವರು ನಮ್ಮ ಬಳಗದವ್ರೆ. ಇವರು ವಿಶೇಷವಾದ
ಅಡಿಗೆಯಲ್ಲಿ ಬಹಳ ಆಸಕ್ತಿಯಿಂದ ಮಾಡ್ತಾರೆ. ಹಲಸಿನಕಾಯಿ ಈಗ ಅಡಿಗೆ ಎಲ್ಲರೂ ಮಾಡ್ತಾರೆ, ಆದ್ರೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತಾರೆ, ಒಂದು ಆಸಕ್ತಿ ಮತ್ತೆ ಲವ್ ಅಂಡ್ ಅಫೆಕ್ಷನ್ ಇಂದ ಮಾಡಿರೋಂಥವು. ಅಷ್ಟು ಬಹಳ ಆಸಕ್ತಿ ಅವ್ರಿಗಿದೆ ಈ ಅಡಿಗೆ ಮಾಡೋ ಇದರಲ್ಲಿ. ರೇವತಿ ಅಡಿಗೆ ಅಂತ ಅವ್ರ ಹೆಸರು. ಅವರು ಮೂಲತಃ ಉಡುಪಿ ಜಿಲ್ಲೆದವರು. ಆ ಶೈಲಿಯಲ್ಲಿ ವಿಶೇಷವಾದ ಎಲ್ಲ ಮಾಡ್ತಾರೆ ನೋಡ್ರಿ. ಹಲಸಿನಕಾಯಿ ಹಪ್ಪಳ, ಇದು ಹಲಸಿನ ಬೀಜದ್ದೇ ನಿಪ್ಪಟ್ಟು. ಬೀಜ ಒಣಗಿಸಿ ಪುಡಿ ಮಾಡಿರೋದು ನಿಪ್ಪಟ್ಟು. ನೋಡ್ರಿ ಬಂದ್ರೆ ಹಲಸಿನಕಾಯಿ ಹಪ್ಪಳ ಮಸಾಲೆನೂ ಇದ್ದಿತ್ತು. ನೋಡ್ರಿ ಇವ್ರು ಮಾಡಿರೋವೆಲ್ಲ ಈಗ ವಿಶೇಷವಾದ ಕೆಲವು ಇರೋವೆಲ್ಲ ಐಟಮೇ ಖಾಲಿ ಆಗಿದಾವೆ. ಇವತ್ತಿನ ಕಾರ್ಯಕ್ರಮ ಒಂದು ಅರ್ಧ ದಿವಸನೇ ಆಗಿರೋದು, ಆಗ್ಲೇ ಮಾಡಿರೋ ವಿಶೇಷ ಐಟಮ್ಗಳು ಎಲ್ಲ ಖಾಲಿ ಆಗಿಬಿಟ್ಟಿದಾವೆ. ಅವರು ವಿಶೇಷವಾದ ಪಾನೀಯಗಳು, ಜ್ಯೂಸ್ಗಳೆಲ್ಲ ಮಾಡ್ತಾರೆ. ಆ ಥರದ್ದೆಲ್ಲ ಹೊರಗಡೆ ಎಲ್ಲೂ ಲಭ್ಯ ಇಲ್ಲ. ನೋಡ್ರಿ ಇಲ್ಲಿ ನಮ್ಮ ಆದಿ ಅಮ್ಮನ ಕೈ ರುಚಿ ಮಳಿಗೆಗೆ ಬಂದಿದ್ದೀವಿ. ಇವರು ನಮ್ಮ ಐಕಾಂತಿಕ ಟ್ರೈಬಿಂದ ಬಂದಿರೋಂಥವ್ರು. ಇವರು ಇಲ್ಲಿ ವಿಶೇಷವಾಗಿ ನೋಡ್ರಿ, ಇವ್ರ ವಿಶೇಷತೆ ಏನನ್ನೋದು ಇದೊಂದು ಪೋಸ್ಟರಲ್ಲಿ ಗೊತ್ತಾಗುತ್ತೆ ನಿಮಗೆ. ಹೊರಗಡೆ ಸಿಗೋವೆಲ್ಲ ಪ್ರೊಸೆಸ್ಡ್ ರಿಫೈಂಡ್ ಮಾಡಿರೋದ್ರಿಂದ ಎಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕರ. ಅದರಲ್ಲೂ ಬೇಕರಿ ಉತ್ಪನ್ನಗಳು ಒಳ್ಳೇದಲ್ಲ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರೋದು, ಹೊಸದಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಆರೋಗ್ಯಕರವಾದ್ದು ರುಚಿಯಾಗಿರೋ ಅಂಥ ಬೇಕರಿ ಉತ್ಪನ್ನಗಳು ಇವ್ರು ಅವ್ರ ಮಗನ ಸಲುವಾಗಿ ಇಲ್ಲಿದ ನೋಡ್ಲಿ, ಆದಿಯೋಗಿ ಅಂತ. ಅವನು ಹುಟ್ಟಿದಾಗಿಂದ ಅವನಿಗೆ ಬರ್ತ್ಡೇ ಮಾಡಿದಾಗ ಫಂಕ್ಷನು, ಕೇಕ್ ತಿನ್ಸೋ ಸಂದರ್ಭ ಬಂದಾಗ ಹೊರಗಡೆ ಎಲ್ಲ ತಿಂದ್ರೆ ಹಾನಿಕರ ಅಂತಂದು ಅದರ ಸಲುವಾಗಿ ಈ ಪ್ರಯತ್ನ ಪ್ರಾರಂಭ ಆಗಿದೆ. ಅವನ ಸಲುವಾಗಿ ಪ್ರಾರಂಭ ಆಗಿರೋದು ವಿಶೇಷವಾದ ರುಚಿಯದ್ದು. ನೋಡ್ರಿ ಈಗ ತೋರ್ಸಕ್ಕ ಮಧ್ಯಾಹ್ನಕ್ಕೆ ಕೇಕ್ ಎಲ್ಲ ಖಾಲಿ ಆಗಿದೆ. ಅವ್ರು ಮಾಡಿರೋ ಎಲ್ಲ ಏನು ಇಲ್ಲ. ಈಗ ಕೆಲವೇ ಉತ್ಪನ್ನಗಳು ನೋಡ್ರಿ. ಇಲ್ಲಿ ಕುಕ್ಕೀಸ್ ಅಂದ್ರೆ ಬಿಸ್ಕೆಟ್ ತರದ್ದು ಬೇಕರಿ ಉತ್ಪನ್ನ, ಆದ್ರೆ ಆರೋಗ್ಯನೂ ರುಚಿ ಇರೋಂಥದ್ದು ಇವನ್ನೆಲ್ಲ ಮಾಡಿದ್ದಾರೆ. ನೋಡ್ರಿ ಎಲ್ಲ ಉತ್ಪನ್ನಗಳಿಗೂ ಮೈದಾ ಒಳ್ಳೇದಲ್ಲ, ಅದಕ್ಕೆ ಇವರೇನು ಗೋಧಿ ಬಳಸ್ತಾರೆ. ರಿಫೈನ್ಡ್ ಶುಗರ್, ಬಿಳಿ ಸಕ್ಕರೆ ಒಳ್ಳೇದಲ್ಲ, ಅದಕ್ಕೆ ಬೆಲ್ಲ ಉಪಯೋಗಿಸ್ತಾರೆ. ಆರ್ಟಿಫಿಷಿಯಲ್ ಬಣ್ಣಗಳು, ಕಲರು, ಫ್ಲೇವರಿಂಗ್ ಏಜೆಂಟ್ಸ್, ಪ್ರಿಸರ್ವೇಟಿವ್ಸು ಅವೆಲ್ಲ ಬಳಸಲ್ಲ ಇಲ್ಲಿ. ಇವ್ರು ನೋಡ್ರಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇಂದ ಮಾಡ್ತಾರೆ, ನ್ಯಾಚುರಲ್ ಕಲರ್ಸ್ ಹಾಕಿರ್ತಾರೆ. ಹಂಗಾಗಿ ನಮ್ಮ ಆರೋಗ್ಯಕ್ಕೂ ಚೆನ್ನಾಗೆ ವಿಶೇಷವಾದ ರುಚಿ ಇರ್ತತೆ. ಮಕ್ಕಳಿಗೆ ಬೇಡ ಅನ್ನಲಿಲ್ದಂಗೆ ತಿನ್ನಿಸ್ಬೋದು. ನೋಡ್ರಿ ನಮ್ಮ ಗುರುಸಿದ್ದಪ್ಪ ಅವರು ನಮ್ಮ ಜಿಲ್ಲೆದವ್ರೆ. ಇವರು ವಿಷಮುಕ್ತವಾಗಿ ಎಲ್ಲ ತರಕಾರಿಗಳು ಎಲ್ಲ ಆಗಲೇ ಖಾಲಿ ಆಗಿದೆ. ಇನ್ನೊಂದು ಸ್ವಲ್ಪ ಪಪ್ಪಾಯ ಅಷ್ಟೇ ಉಳಿದವೆ. ಈ ಥರ ಸೊಪ್ಪು ತರಕಾರಿಗಳು ಎಲ್ಲ ಭಾಳ ಕಾಳಜಿಯಿಂದ ಬೆಳಿತಾರೆ ಇವರು. ವಿಷಮುಕ್ತವಾಗಿ ನಾವು ರೈತರು ಯಾರೇ ಬೆಳಿಬೇಕಂದ್ರೆ ಹೆಚ್ಚಿನ ಶ್ರಮ ಇರೋದೇ ತರಕಾರಿಯಲ್ಲಿ. ಆ ಥರ ತರಕಾರಿ ಉತ್ಪನ್ನಗಳೆಲ್ಲ ಅವರು ವಿಷಮುಕ್ತವಾಗಿ ಮಾಡ್ತಾರೆ. ಈ ಥರದ್ದೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾವೆ. ಆಮೇಲೆ ಅಲ್ಲಿ ಒಳಗಡೆ ಆಡಿಟೋರಿಯಮಲ್ಲಿ ನಮ್ಮ ಸಹಜ ಕೃಷಿ ಮತ್ತು ಸಹಜ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಶೇಷ ಗೋಷ್ಠಿಗಳೆಲ್ಲ ಆಗ್ತಾ ಇದ್ದಾವೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿರೋದು ರಾತ್ರಿ 10 ಗಂಟೆ ಮಟನೂ ನಡೀತಾ ಇದ್ದಾವೆ. ಈಗ ಅದಕ್ಕೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಕೇರಳ, ಆಂಧ್ರದಿಂದ ಎಲ್ಲ ಬಂದಿದ್ದಾರೆ. ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಇಲ್ಲೇ ಉಳ್ಕೊಂಡು ಇಲ್ಲೇ 2 ದಿವಸ ಎಲ್ಲ ಗೋಷ್ಠಿಗಳು ಅಟೆಂಡ್ ಆಗಿ ಎಲ್ಲ ಕಲೀಲಿಕ್ಕೆ ಇಷ್ಟೊಂದು ತೋರಿಸಿದ್ರಿ, ಎಲ್ಲೂ ಸಿಕ್ತು. ನನಗೂ ಆಶ್ಚರ್ಯ. ಈಗ ಅಲ್ಲಿ ನೋಡಿದ್ನು ಯಾವ ಸಂತೆ, ಇಷ್ಟೊಂದು ಸಂತೆ ಮಾಡಿದ್ದೀವಿ, ಎಷ್ಟೊಂದು ಜಾತ್ರೆಗಳಿಗೆ ಹೋಗಿದ್ದೀವಿ, ಯಾವುದೂ ಸಿಗದೆ ಇರೋ ಪದಾರ್ಥಗಳು ಸಿಕ್ಕಿದ್ದಾರೆ. ಇದು ನಾಳೆಗೂ ಮುಗ್ದು ಹೋಗ್ಬಿಡುತ್ತೆ. ಒಂದ್ ವೇಳೆ ಇದು ಮತ್ತು ಬೇಕು ಅಂದ್ರೆ ಐಕಾಂತಿಕಕ್ಕೆ ಹೇಗೆ ಸಂಪರ್ಕ ಮಾಡಬೇಕು? ಈಗ ಇಲ್ಲಿ ಬಂದಿರೋರಿಗೆಲ್ಲ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕತ್ತೀವಿ. ಅವ್ರ ಹೆಸರು, ಫೋನ್ ನಂಬರ್ಗಳು, ಊರು ಎಲ್ಲ ಡೀಟೇಲ್ಸ್ ತಗೊಂತೀವಿ. ಆ ಫೋನ್ ನಂಬರ್ಗಳ ಮುಖಾಂತರ ನಮ್ಮ ವಾಟ್ಸಪ್ ಗುಂಪುಗಳಿದಾವೆ, ಅದರಲ್ಲಿ ಎಲ್ಲರನ್ನು ಜಾಯಿನ್ ಮಾಡಿ ಇನ್ನು ಕಂಟಿನ್ಯೂಸ್ ಆಗಿ ನಮ್ಮ ಸಂಪರ್ಕದಲ್ಲಿ ಇರ್ಬೋದು. ಈ ಥರದ್ದು ಎಲ್ಲ ಲಭ್ಯ ಇರ್ತವೆ. ಏನೇ ಪ್ರಶ್ನೆ ಸಂಶಯಗಳು ಕೇಳಿದ್ರು ಅಲ್ಲಿ ನಿಮಗೆ ಎಲ್ಲ ಉತ್ತರ ಸಿಗುತ್ತೆ. ಇದೆಲ್ಲ ಸಾಧ್ಯತೆ ಇದೆ. ಈ ರೀತಿ ನಮ್ಮ ಇಡೀ ಐಕಾಂತಿಕ ಟ್ರೈಬು, ನಮ್ಮ ಸಮುದಾಯ ಎಲ್ಲ ಕಡೆಗೂ ಆಡ್ಕೊಳಕತ್ತೈತಿ. ಎಲ್ಲ ಜಿಲ್ಲೆಗಳಲ್ಲೂ ಬಳಗಗಳು ಪ್ರಾರಂಭ ಮಾಡಕತ್ತೀವಿ. ಅದೇ ರೀತಿ ಇಡೀ ಪ್ರಪಂಚ 5 ಖಂಡಗಳಿಂದ ನಮ್ಮಲ್ಲಿ ಬಂದು ಹೋಗಿದ್ದಾರೆ. 5 ಖಂಡಗಳಲ್ಲಿ ಸ್ಪ್ರೆಡ್ ಔಟ್ ಆಗಿದೆ. ಇದು ಎಲ್ಲ ಸಾಧ್ಯ ಇದೆ. ಇವೆಲ್ಲ ಒಬ್ಬರೇ ಮಾಡಿದರೆ ಭಾಳ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗುಂಪಲ್ಲಿ ಎಲ್ಲರೂ ಸೇರಿ ಸಂಘಟನೆಯಾಗಿ ಮುಂದುವರೆದ್ರೆ ಭಾಳ ದೂರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಂಗಾಗಿ ನಾವು ಈ ಎಲ್ಲರೂ ಸೇರಿ ಹೋಗ್ಲಿಕ್ಕೆ ನಮ್ಮ ಐಕಾಂತಿಕ ವಾಟ್ಸಪ್ ಗ್ರೂಪ್ಸ್ ಇದ್ದಾವೆ.
ಅದರಲ್ಲೆಲ್ಲ ಸೇರ್ಕೊಂಡ್ರೆ ಅಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲೇ ಗುಂಪು ಮಾಡಿಕೊಂಡು ಎಲ್ಲರೂ ಒಬ್ರು ಸಂಪರ್ಕ ಸಂಘಟನೆಯಿಂದ ಮುಂದುವರಿಲಿಕ್ಕೆ ಅನುಕೂಲ ಆಗ್ಬೇಕಂತ ಅವನ್ನೆಲ್ಲ ಮಾಡಿರೋದು. ನಿಮ್ದು ನಾಟ್ ಓನ್ಲಿ ಬೀಜೋತ್ಸವ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಹೌದು. ಅಚ್ಚರಿಗಡಿಗೆ, ಚೌಕಾಬಾರ ಪದ್ಧತಿ, ಈ ತರದ್ ಬಹಳ ಹೆಸರುವಾಸಿ ಆಗ್ತಾ ಇದೆ ಸರ್. ವರ್ಷ ಪೂರ ವಿಶೇಷವಾದ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದೀವಿ. ಸತತವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದು ಈ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗಲಿ ಅಂತ. ಈಗ ನಾವು ಎಲ್ಲ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಎಲ್ಲದರಲ್ಲೂ ನಾವು ಇದ್ದೀವಿ. ನೀವು ಐಕಾಂತಿಕ ಅಂತ ಪದ ಹೊಡೆದು ನೀವು ಹುಡುಕಿದ್ರೆ ಎಲ್ಲದರಲ್ಲೂ ನಾವು ಸಿಗ್ತೀವಿ. ಫೇಸ್ಬುಕ್ಕಲ್ಲಿದ್ದೀವಿ, ಯೂಟ್ಯೂಬಲ್ಲಿದ್ದೀವಿ, ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡ್ಇನ್ನಲ್ಲಿ, ಟ್ವಿಟರ್, ಇವೆಲ್ಲದರಲ್ಲೂ ಇದ್ದೀವಿ. ನೀವು ಎಲ್ಲದರಲ್ಲೂ ನಾವು ನಮ್ಮ ಸಂಪರ್ಕಕ್ಕೆ ಬರ್ಬೋದು. ಸಂಪರ್ಕದಲ್ಲಿದ್ದು ನಾವು ಮಾಡ್ತಿರೋ ಕಾರ್ಯಚಟುವಟಿಕೆಗಳ ಬಗ್ಗೆ ಅಪ್ಡೇಟ್ಸ್ ಪಡಿಬೋದು. ನೀವು ತಿಳ್ಕೊಬೇಕು. ನೀವು ಅದರಲ್ಲಿ ಸೇರ್ಕೋಬೋದು. ಸೇರ್ಕೊಂಡ್ರೆ ಸಂಪರ್ಕದಲ್ಲಿ ಸತತವಾಗಿ ಇರ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ವಿಸ್ತೃತವಾಗಿ ತಮ್ಮ ಬಳಗದ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಎಲ್ಲರಿಗೂ ನಮಸ್ಕಾರ.